ಈ ಸಾ ಈ ಒಂದು ಸಾಮ್ರಾಜ್ಯ ಆರಂಭ ಆಗಿದ್ದು ಶೌರ್ಯದ ಸಂಕೇತ. ಅದು ಇತಿಹಾಸಕಾರರು ಏನ್ ಹೇಳ್ತಾರೆ, ಅಂಗಡಿ ಅಂತ ಇದೆ ಇವತ್ತಿನ ಮೂಡಿಗೆರೆ ತಾಲೂಕಿನಲ್ಲಿ ಒಂದು ಅಂಗಡಿ ಅಂತ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು, ಅಲ್ಲಿ ಶಶಕಪುರ ಅಂತ ಮುಂಚೆ ಹೇಳ್ತಾ ಇದ್ರು. ಹೆಚ್ಚು ಕಮ್ಮಿ ಹಾಸನಕ್ಕೆ ಒಂದು 60 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಒಂದು ವಾಸಂತಿಕಾ ದೇವಿ ಅಂತಕ್ಕಂಥ ಒಂದು ದೇವಿ ಜಾತ್ರೆ ನಡೀತಾ ಇತ್ತು. ಸುದತ್ತ ಮುನಿ ಅಂತಕ್ಕಂಥ ಒಬ್ಬರು ಜೈನ ಮುನಿಗಳ ಒಂದು ನೇತೃತ್ವದಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಆ ಜಾತ್ರೆಯಲ್ಲಿ 100 ಜನ ಸೇರಿರ್ತಾರೆ. ಅವಾಗ ಪೂಜೆ ನಡೀತಿರುವಾಗ ಅಲ್ಲಿ ಒಂದು ಹುಲಿ ಏಕಾಏಕಿ ಆಕ್ರಮಣ ಮಾಡುತ್ತೆ ಅಲ್ಲಿ ಅಂತ ಒಂದು ಕತೆ. ಆ ಸಮಯದಲ್ಲಿ ಅಲ್ಲಿ ಏನು ಮಾಡೋದು ಗೊತ್ತಾಗಲ್ಲ, ಜನರೆಲ್ಲ ಚಲ್ಲಾಪಿಲ್ಲಿ ಓಡ್ತಾ ಇರ್ತಾರೆ. ಅವಾಗ ಆ ಸುದತ್ತ ಮುನಿಗಳು ಕೈಲಿರ್ತಕ್ಕಂಥ ಕಮಂಡಲನ್ನೇ ತೆಗೆದು ಅಲ್ಲೊಬ್ಬ ಸಳ ಅಂತಕ್ಕಂಥ ಒಬ್ಬ ಯುವಕ ಇರ್ತಾನೆ, ಅವನಿಗೆ ಪೊಯ್ ಸಳ ಅಂತ ಒಂದು ದಂಡನ ಕೊಡ್ತಾರೆ, ಆ ಹುಲಿನ ಹೊಡಿ ಅಂತ. ಆ ಸಳ ಆ ಹುಲಿನ ಕೈಯಲ್ಲೇ ಆ ಒಂದು ದಂಡದ ಸಹಾಯದಿಂದ ಸಾಯಿಸಿದ ಮೇಲೆ ಜನರೆಲ್ಲ ಅವನ ಶೌರ್ಯಕ್ಕೆ ಮೆಚ್ಚುತ್ತಾರೆ. ಆ ಗುರುಗಳು ಆಶೀರ್ವಾದ ಮಾಡ್ತಾರೆ, ನೀನು ಯುವಕನಾಗಿದ್ದೀಯಾ, ನೀನು ಒಂದು ಸಾಮ್ರಾಜ್ಯ ಕಟ್ಟು ಅಂತ. ನಾವು ಆ ಸಮಯದಲ್ಲಿ ಸ್ವಲ್ಪ ನಮ್ಮ ಕರ್ನಾಟಕದ ಇತಿಹಾಸದ ಕಡೆ ಗಮನ ಹರಿಸಿದ್ರೆ, ಗಂಗರು ಆ ಟೈಮಲ್ಲಿ ಸ್ವಲ್ಪ ಡೌನ್ ಆಗ್ತಾ ಇರ್ತಾರೆ, ಕೆಳಗಡೆ ಚೋಳರು ಅವ್ರದ್ದೆಲ್ಲ ಯುದ್ಧಗಳಾಗಿ ಸ್ವಲ್ಪ ಡೌನ್ ಆಗ್ತಾ ಇರ್ತಾರೆ. ಈ ಪ್ರದೇಶದಲ್ಲಿ ಜಾಸ್ತಿ ಹಿಡ್ತಾ ಇರೋದಿಲ್ಲ. ಮೇಲ್ಗಡೆ ಚಾಲುಕ್ಯರು ಇರ್ತಾರೆ, ಕೆಳಗಡೆ ಚೋಳರು ಇರ್ತಾರೆ, ಗಂಗರು ಸ್ವಲ್ಪ ವೀಕ್ ಆಗಿರ್ತಾರೆ. ಅವಾಗ ಒಂದು ಸಾಮ್ರಾಜ್ಯ ಕಟ್ಟಬೇಕು ಅಂತಂದು ಎಲ್ಲ ಹೇಳಿದಾಗ ಸ್ಥಳ ಒಂದು ಸಾಮ್ರಾಜ್ಯನ ಕಟ್ತಾನೆ. ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಜನರೆಲ್ಲನೂ ದೇಣಿಗೆ ಕೊಡ್ತಾರೆ. ಇದು ಆ ಒಂದು ಹೆಸರು ಏನು, ಒಂದು ಗುರುವಿನ ಆಶೀರ್ವಾದ. ಈ ಹೊಯ್ಸಳ ಸಾಮ್ರಾಜ್ಯ ಅಂತಂದ್ರೆ ಏನು ಅಂದರೆ ಶೌರ್ಯ ಮತ್ತು ಧರ್ಮಶಕ್ತಿಗಳ ಒಂದು ಸಮ್ಮಿಲನದ ಸಂಕೇತ ಇದು. ಶೌರ್ಯ ಅಂದರೆ ಸ್ಥಳ, ಧರ್ಮಶಕ್ತಿ ಅಂತಂದರೆ ಸುದತ್ತ ಮುನಿಗಳ ಆಶೀರ್ವಾದ. ಅದರ ಒಂದು ಸಮ್ಮಿಲನದ ಶಕ್ತಿಯಿಂದ ಆರಂಭವಾದ ಒಂದು ಈ ಸಾಮ್ರಾಜ್ಯ ಆಮೇಲೆ ಸಳನ ಮೇಲೆ ಮಕ್ಕಳು ಹಾಗೆಲ್ಲ ಬೆಳ್ಕೊತ ಹೋಗಿ ಸರಿಸುಮಾರು 350 ವರ್ಷಗಳ ಕಾಲ ಅವರು ಶಶಕಪುರ ಇವತ್ತಿನ ಅಂಗಡಿ ಅಂತ ನಾವೇನು ಹೇಳ್ತೀವೋ ಅಲ್ಲಿಂದ ಸೀದಾ ಅಲ್ಲಿ ಬೇಲೂರಿಗೆ ತಮ್ಮ ರಾಜಧಾನಿನ ವಿನಯಾದಿತ್ಯನ ಕಾಲದಲ್ಲಿ ಶಿಫ್ಟ್ ಮಾಡ್ತಾರೆ. ಅದಾದ ನಂತರ ಹಳೆಬೀಡಿಗೆ ತಮ್ಮ ಸಾಮ್ರಾಜ್ಯನ ತಮ್ಮ ರಾಜಧಾನಿನ ಮಾಡ್ಕೊತಾರೆ. ಅದು ಉತ್ತುಂಗಕ್ಕೆ ಏರಿದ್ದು ಅಲ್ಲಿ ತನಕ ಅವರು ಚಾಲುಕ್ಯರು ಮತ್ತು ಚೋಳರ ಮಧ್ಯೆ ಒಂದು ರೀತಿ ಪಾಳೆಗಾರ ಥರನೇ ಇರ್ತಾರೆ. ರಾಜ ವಿಷ್ಣುವರ್ಧನ ಅಂತ, ವಿಷ್ಣುವರ್ಧನ ಅಂದರೆ ಯಾರಪ್ಪ ಅಂತಂದರೆ ಬಿಟ್ಟಿದೇವ ಅಂತ. ನಿಮಗೆಲ್ಲ ಅದು ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಬೇಲೂರಿನ ಚೆನ್ನಕೇಶ್ವರ ದೇವಾಲಯನ ಕಟ್ಟಿಸಿದಂಥ ಮಹಾನ್ ರಾಜ ಯಾರು, ನಾಟ್ಯ ಸರಸ್ವತಿ ನಾಟ್ಯರಾಣಿ ಅಂತ ನಾವೇನು ಹೇಳ್ತೇವೆ, ಶಾಂತಲಾದೇವಿ ಮದುವೆ ಆಗಿರ್ತಕ್ಕಂತಹ ರಾಜ. ಆತ ಬೇಲೂರಿನ ಶ್ರೀ ಚೆನ್ನಕೇಶ್ವರ ದೇವಾಲಯನ ಕಟ್ಟಿಸಿದ್ದು. ಆತನ ಕಾಲದಲ್ಲಿ ಇಂಡಿಪೆಂಡೆಂಟ್ ರಾಜರಾಗ್ತಾರೆ ಹೊಯ್ಸಳರು. ಅದಾದ ನಂತರ ಅವನ ಮೊಮ್ಮಗ 2ನೇ ಬಲ್ಲಾಳನ ಕಾಲದಲ್ಲಿ ಒಂದು ಮ್ಯಾಕ್ಸಿಮಮ್ ರಾಜ್ಯಾಡಳಿತ ಮಾಡ್ತಾರೆ ಕರ್ನಾಟಕದಲ್ಲಿ. ಇನ್ಫ್ಯಾಕ್ಟ್ ಅವ್ರನ್ನ ಮೊದಲ ಕರ್ನಾಟಕದ ಸಾಮ್ರಾಟ ಅಂತ ಕೂಡ ಇತಿಹಾಸಕಾರರು ಗುರುತಿಸಿದ್ದಾರೆ. ಅದಾದ್ಮೇಲೆ ಹಾಗೆ ನಡ್ಕೊಂಡು ಹೋಗುತ್ತೆ, ಆಮೇಲೆ ಸ್ವಲ್ಪ ಡಿವೈಡ್ ಆಗುತ್ತೆ. ಕೊನೆಗೆ 1311ನೇ ಇಸ್ವಿನಲ್ಲಿ ನಾವು ಹೊಯ್ಸಳ ಸಾಮ್ರಾಜ್ಯನ ಬರೀ ಹೊಯ್ಸಳರು ಅಂತ ಮಾತ್ರ ನಾವು ನೋಡೋಕ್ಕಾಗಲ್ಲ. ಹಳೆಬೀಡು ಇವತ್ತಿನ ಧರ್ಮ ಸಮುದ್ರ ಅಂತ ಏನು ಹೇಳ್ತೀವಿ, ಅಲ್ಲಿ ರಾಜಧಾನಿ ಇತ್ತು ಅಂತಲೇ ನಾವು ನೋಡೋಕ್ಕಾಗಲ್ಲ. ಇಡೀ ಭಾರತ ದೇಶದ ಇತಿಹಾಸನ ನಾವು ಸ್ವಲ್ಪ ಗಮನಿಸ್ಕೋಬೇಕು. ಹೆಚ್ಚು ಕಮ್ಮಿ 711ನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಂಧ್ ಪ್ರಾಂತ್ಯದ ಮೇಲೆ ಅರಬ್ ದೇಶದ ಇಸ್ಲಾಮಿಕ್ ಆಕ್ರಮಣ ನಡೆಯುತ್ತೆ. ಅದು ಆದ ನಂತರ 300 ವರ್ಷಗಳ ಕಾಲ ಅಂಥ ದಾಳಿಗಳು ನಡೆಯಲ್ಲ. ಹೆಚ್ಚು ಕಮ್ಮಿ 1000ನೇ ಇಸ್ವಿ ಏಡಿ ಸಮಯದಲ್ಲಿ ಗೋರಿ ಗಜನಿಗಳ ಆಕ್ರಮಣ ಸ್ಟಾರ್ಟ್ ಆಗುತ್ತೆ. 1200ನೇ ಇಸ್ವಿ ತನಕ ಅವರು ಉತ್ತರ ಭಾರತನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥ ಒಬ್ಬ ರಾಜ ದೆಹಲಿನ ಆಳ್ತಾ ಇರ್ತಾನೆ. ಆತನ ದಂಡನಾಯಕ ಮಲ್ಲಿಕಾಫರ್ ಅಂತಕ್ಕಂಥವನು ದಕ್ಷಿಣ ಭಾರತಕ್ಕೆ ಕಳಿಸ್ತಾನೆ. ಅಲ್ಲಿ ದಕ್ಷಿಣ ಭಾರತಕ್ಕೆ ಬಂದಾಗ ಅಲ್ಲಿ ಮೊದಲವನು ದೇವಗಿರಿ ಅಂತ ಇರುತ್ತೆ. ಇವತ್ತು ನಾವೇನು ದೌಲತಾಬಾದ್ ಅಂತ ಹೇಳ್ತೇವೆ, ಪೂನಾ ಹತ್ರ ಬರುತ್ತೆ ದೇವಗಿರಿ ಅಂತ. ಅಲ್ಲಿಂದ ಸೀದಾ ಕಾಕತೀಯ ಇರುವಂಥ ಆಂಧ್ರ ಅಂತ ನಾವೇನು ಗುರುತಿಸ್ಕೊಂತೀವೋ ಆಂಧ್ರ ಸಾಮ್ರಾಜ್ಯಕ್ಕೆ ದಾಳಿ ಇಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ಸೀದಾ ಹೊಯ್ಸಳ ಸಾಮ್ರಾಜ್ಯಕ್ಕೆ ದಾಳಿ ಮಾಡ್ತಾರೆ. ಇದು ಆರಂಭ, ದಕ್ಷಿಣ ಭಾರತದ ಮೇಲೆ ಮಹಮ್ಮದೀಯರ ದಾಳಿಯ ಆರಂಭ ಇದು. ಅವಾಗ ಏನಾಗುತ್ತೆ, ದುರದೃಷ್ಟವಶಾತ್ ಮೂರನೇ ಬಲ್ಲಾಳ ಅಂತಕ್ಕಂಥ ವ್ಯಕ್ತಿ ರಾಜ ಆಳ್ತಾ ಇರ್ತಾನೆ. ಒಟ್ಟು 4 ಜನ ಬಲ್ಲಾಳರಿದ್ದಾರೆ, ಈತ 3ನೇ ಬಲ್ಲಾಳ. ಅವಾಗ ತಮಿಳುನಾಡಿನ ರಾಜಕೀಯದಲ್ಲಿ ಸ್ವಲ್ಪ ಪ್ರವೇಶ ಮಾಡಿರ್ತಾರೆ ಯಾರು, 3ನೇ ಬಲ್ಲಾಳ.
1291ನೇ ಇಸ್ವಿನಲ್ಲಿ ರಾಜ್ಯ ವಹಿಸ್ಕೊಂಡು 1342ನೇ ಇಸ್ವಿ ತನಕ ರಾಜ್ಯಭಾರ ಮಾಡ್ತಾನೆ. ಹೆಚ್ಚು ಕಮ್ಮಿ ಒಂದು 49-50 ವರ್ಷ ಅತ್ಯಂತ ಸುದೀರ್ಘವಾಗಿ ರಾಜ್ಯ ಸಾಮ್ರಾಜ್ಯ ಆಳಿತ್ತು ಅಂದರೆ 3ನೇ ವೀರಬಲ್ಲಾಳ. ಮೊದಲು 20 ವರ್ಷ ಏನು ಸಮಸ್ಯೆ ಇರೋದಿಲ್ಲ, ಮಾಮೂಲು ರಾಜ್ಯಭಾರ, ಮಾಮೂಲು ಯುದ್ಧಗಳು ಅವೆಲ್ಲ ಇರುತ್ತಷ್ಟೇ. ಧರ್ಮಕ್ಕೆ ಚ್ಯುತಿ ಬಂದಿದ್ದು 1311ನೇ ಇಸ್ವಿನಲ್ಲಿ ಮಲಿಕ್ ಕಾಫರ್ ದಾಳಿ. ಆ ಸಮಯದಲ್ಲಿ ಆತ ದ್ವಾರ ಸಮುದ್ರಕ್ಕೆ ಲಗ್ಗೆ ಇಟ್ಟಾಗ ರಾಜ ಇರಲ್ಲ. ರಾಜ ಅಲ್ಲೇ ಕಣ್ಣನೂರ್ ಕಡೆ ಆ ಕಡೆ ತಮಿಳ್ನಾಡು ಕಡೆ ಇರ್ತಾರೆ. ವಿಚಾರ ತಿಳಿದ ಮೇಲೆ ಬೇಗ ಅಲ್ಲಿಂದ ಓಡ್ ಬಂದಾಗ ಅಪಾರವಾದ ಸೈನ್ಯ ಇರುತ್ತೆ ಮಲ್ಲಿಕ್ ಕಾಫರ್ದು. ಯಾವುದೇ ಕಾರಣಕ್ಕೂ ಗೆಲ್ಲಕ್ಕಾಗಲ್ಲ ಅಂತ ಒಂದು ಸಂಧಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತ. ಆಗ ಮಲ್ಲಿಕ್ ಕಾಫರ್ ಒಂದು ಆಫರ್ ಕೊಡ್ತಾನೆ, ಇಲ್ಲ ನೀನು ನಮ್ಮ ಧರ್ಮಕ್ಕೆ ಬಂದ್ಬಿಡು, ಇಲ್ಲ ಸಕಲ ನಿನ್ನ ಐಶ್ವರ್ಯನ ನಮಗೆ ಕೊಟ್ಬಿಟ್ಟು ನಿಮ್ಮ ಸೈನ್ಯನ ನನಗೆ ಕೊಡು, ನನಗೆ ಮುಂದೆ ನಾನು ತಮಿಳ್ನಾಡಿಗೆ ಹೋಗ್ಬೇಕು, ಅಂದರೆ ದಕ್ಷಿಣ ಭಾರತಕ್ಕೆ ಇನ್ನೂ ಕೆಳಗಡೆ ಹೋಗ್ಬೇಕು. ಬಲ್ಲಾಳ ಯಾವುದೇ ಕಾರಣಕ್ಕೂ ಧರ್ಮ ಬದಲಾವಣೆಗೆ ಒಪ್ಪಲ್ಲ. ತನ್ನ ಅಪಾರ ಸಂಪತ್ತನ್ನು ಮಲಿಕ್ ಕಾಫರ್ಗೆ ಕೊಡ್ತಾನೆ, ಆಮೇಲೆ ತನ್ನ ಸೈನ್ಯನೂ ಕೊಡ್ತಾನೆ. ಅದಾದ್ಮೇಲೆ ಆ ಸೈನ್ಯದ ಸಹಾಯದಿಂದ ಪಾಂಡ್ಯರ ರಾಜ್ಯಕ್ಕೆ, ಅದನ್ನು ನಾವು ಇವತ್ತಿನ ತಮಿಳ್ನಾಡು ಅಂತ ಹೇಳ್ತೀವಿ, ಮದುರೈ ಅಂತ ಹೇಳ್ತೀವೋ ಅಲ್ಲಿಗೆ ಮಲಿಕ್ ಕಾಫರ್ ಹೋಗ್ಬಿಟ್ಟು ರಾಮೇಶ್ವರಂ ತನಕ ದಂಡಯಾತ್ರೆ ಮುಗಿಸಿ, ಅದು ಇತಿಹಾಸಕಾರರು ಬರೀತಾರೆ 96,000 ಮಣಗಳಷ್ಟು ಚಿನ್ನನ ಆತ ದೆಹಲಿಗೆ ತಗೊಂಡು ಹೋಗ್ತಾನೆ ಅಂತ. ನೀವೆಲ್ಲ ದೆಹಲಿಗೆ ಹೋಗಿದ್ದೀರಿ, ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಏನಿದು ಬರೀ ಕತೆ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ, ಡೆಲ್ಲಿಗೆ ಹೋದಾಗ ಕುತುಬ್ ಮಿನಾರ್ ನೀವೆಲ್ಲ ನೋಡಿದ್ದೀರ ಅಲ್ವಾ? ಕುತುಬ್ ಮಿನಾರ್ ಒಂದೇ ನೋಡ್ಕೊಂಡು ಬರ್ಬಿಡಿ. ದಕ್ಷಿಣ ಭಾರತದವರು, ಅದರಲ್ಲೂ ಹೊಯ್ಸಳರ ಬಗ್ಗೆ ಆಸಕ್ತಿ ಇರೋರು, ಅದು ಎದುರುಗಡೆನೆ ಇನ್ನೊಂದಿದೆ, ಅದು ಇನ್ನೊಂದು ಕುತುಬ್ ಮಿನಾರ್ ಅಂತಲೇ ಕಟ್ಟಕ್ಕೆ ಹೋಗಿದ್ದ ಅಲ್ಲಾವುದ್ದೀನ್ ಖಿಲ್ಜಿ. ಆತನಿಗೆ ಮಹತ್ವಾಕಾಂಕ್ಷಿ ಏನು, ಕುತುಬ್ ಮಿನಾರಿನ ಡಬಲ್ ಸೈಜ್ ಒಂದು ಮಿನಾರ್ ಕಟ್ಬೇಕು ನಾನು ಅಂತ ಹೋಗ್ತಾನೆ. ಆ ಮಿನಾರ್ ಕಟ್ಟಕ್ಕೆ ಶುರು ಮಾಡಿದ್ದಕ್ಕೆ ಹಣ ಬಂದಿದ್ದು ದಕ್ಷಿಣ ಭಾರತದಿಂದ, ಹೆಚ್ಚಿನ ಹಣ ಬಂದಿದ್ದು ನಮ್ಮ ಹೊಯ್ಸಳ ಸಾಮ್ರಾಜ್ಯದಿಂದ. 96,000 ಮಣಗಳಷ್ಟು ಚಿನ್ನ ತಗೊಂಡು ಹೋದ ಅಂತ ಅಂದಾಜು ಮಾಡಿ. ಅದನ್ನು ಈಕ್ವೇಟ್ ಮಾಡೋಕ್ಕಾಗಿಲ್ಲ, ಇವತ್ತಿಗೂ ಈಕ್ವೇಟ್ ಮಾಡೋಕ್ಕಾಗಿಲ್ಲ ಹಿಸ್ಟಾರಿಯನ್ ಸ್ಕೇಲ್. ಆ ಮಿನಾರು ಅರ್ಧ ಕಟ್ತಾ ಇದ್ದಂಗೆ ಅಲಾವುದ್ದೀನ್ ಖಿಲ್ಜಿ 1316ನೇ ಇಸ್ವಿ ಸತ್ತೋಗ್ತಾನೆ. ಸೊ ಜನ ಏನು ಹೇಳ್ತಾರೆ, ಆ ಮಿನಾರ್ ಕಟ್ಟಿದ್ದು ಒಂದು ಬ್ಯಾಡ್ ಲಕ್ ಅಂತ. ಹಂಗಾಗಿ ಯಾವ ಸುಲ್ತಾನರು ಕೂಡ ಅದನ್ನು ಮತ್ತೆ ಮುಂದುವರ್ಸಕ್ಕೆ ಹೋಗಲ್ಲ, ಅದು ಅರ್ಧಕ್ಕೆ ನಿಂತಿದೆ, ಅದು ಅಲ್ಲಿಗೆ ನಿಂತೋಗುತ್ತೆ. ಅದನ್ನು ನಾನು ಒಂದ್ಸಲ ಮಾತಾಡ್ತಾ ಹೇಳಿದ್ದೆ, ಅದು ಚೆನ್ನಕೇಶನ ಶಾಪ, ಅದು ಅದಕ್ಕೆ ಮುಂದೆ ಕಟ್ಲಿಕ್ಕೆ ಆಗಲಿಲ್ಲ ಅದನ್ನ ಅಂತ. ಚೆನ್ನಕೇಶ್ ಅಂದ್ರೆ ನಮ್ಮ ಬೇಲೂರಿನ ಕೇಶವ ಇರಲಿ. ಇದಾದ್ಮೇಲೆ ಏನಾಗುತ್ತೆ, ಆ ಮಲಿಕ್ ಕಾಫರ್ ಸೈನ್ಯ ತಗೊಂಡು ಹೋದ್ಮೇಲೆ ವಾಪಸ್ ಹೊಟ್ಟೋಗ್ತಾನೆ. ದೆಹಲಿಯ ರಕ್ತಸಿಕ್ತ ಅಧ್ಯಾಯನೂ ಕೂಡ ಮುಂದುವರಿಯುತ್ತೆ. ಅಲ್ಲಿ ತಗ್ಲಕ್ ಸಂತತಿಯವರು ರಾಜ್ಯಭಾರ ಮಾಡ್ತಾರೆ. ಮತ್ತೆ ತಗ್ಲಕ್ ಸಂತತಿ 2ನೇ ಬಾರಿ ದೇವಗಿರಿಗೆ ಆಕ್ರಮಣ ಮಾಡ್ತಾನೆ. ಮಾಡಿದ್ಮೇಲೆ ಅಲ್ಲಿ ದೌಲತಾಬಾದ್, ಅಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪನೆ ಮಾಡಿ ತನ್ನ ರಾಜಧಾನಿನ, ನಿಮ್ಗೆಲ್ಲ ಗೊತ್ತು ತೊಗಲಕ್ ಆಡಳಿತ ಅಂತ. ದೆಹಲಿಯಿಂದ ದೌಲತಾಬಾದ್ ದೆಹಲಿಗೆ ಕ್ಯಾಪಿಟಲ್ನ ಶಿಫ್ಟ್ ಮಾಡೋದು. ಅಲ್ಲಿ ದೌಲತಾಬಾದ್ಗೆ ಬರುತ್ತೆ ತೊಗಲಕ್ಕು. ಅಲ್ಲಿಂದ ಅದಾದ್ಮೇಲೆ ಕಾಕತೀಯರು ಅಂತ, ಎಲ್ಲಿ ಇದು ಕಾಕತೀಯರು ಅಂದ್ರೆ ಆಂಧ್ರದವರು. ಅಲ್ಲಿ ಪ್ರತಾಪರುದ್ರ ಅಂತಕ್ಕಂಥ ಒಬ್ಬ ರಾಜ, ಅವನನ್ನ ಸೆರೆ ಹಿಡ್ಕೊತಾರೆ. ಅದಾದ್ಮೇಲೆ ಅವನು ಸೂಸೈಡ್ ಮಾಡ್ಕೊತಾನೆ ಪ್ರತಾಪರುದ್ರ ರಾಜ. ಅಲ್ಲಿಂದ ದಕ್ಷಿಣ ಭಾರತಕ್ಕೆ ದಾಳಿ ಮಾಡಿದಾಗ ಇಲ್ಲಿ ಸ್ವಲ್ಪ ರೋಚಕ ತಿರುವು ಪಡ್ಕೊಳ್ಳುತ್ತೆ ನಮ್ಮ ಇತಿಹಾಸ. ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಕೊನೆಗೆ 1327ನೇ ಇಸ್ವಿ ಆಸ್ಪಾಸ್ನಲ್ಲಿ ದ್ವಾರ ಸಮುದ್ರದ ಮೇಲೆ ಮತ್ತೆ ದಾಳಿ ನಡೆಯುತ್ತೆ. ಈ ಬಾರಿ ಭಾರಿ ದಾಳಿ ನಡೆಯುತ್ತೆ. ಇಡೀ ಊರು ಗ್ರಾಮನೇ ನಿಶೇಷವಾಗಿ. ನೀವು ಅದನ್ನ ನೋಡ್ಬೇಕು ಅಂದ್ರೆ ಹಳೆ ಬೀಡಿನಲ್ಲಿರ್ತಕ್ಕಂಥ ಹೊಯ್ಸಳೇಶ್ವರ ದೇವಾಲಯದಲ್ಲಿ ಕಾಣಲ್ಲ. ಅಲ್ಲಿಂದ ಮೇಲಕ್ಕೆ ಹೋದ್ರೆ ಆ ಸ್ಕೂಲ್ ಫೀಲ್ಡ್ ಇದೆ. ಸ್ಕೂಲ್ ಫೀಲ್ಡ್ ಅಲ್ಲಿ ನಾವು ಅಲ್ಲಿ ಪಂಚಲಿಂಗೇಶ್ವರ ದೇವಾಲಯದ ಪೂರ್ತಿ ನೆಲಸಮವಾಗಿದೆ. ಆ ದೇವಾಲಯ ದಾಳಿಗೆ ಸಿಕ್ಕಿ ನಾಶ ಆಗಿದೆ. ಅದಾದ್ಮೇಲೆ ದಕ್ಷಿಣ ಭಾರತಕ್ಕೆ ಹೋಗ್ತಾರೆ ತಗ್ಲಕ್ ಸೈನ್ಯ. ದಕ್ಷಿಣ ಭಾರತಕ್ಕೆ ಹೋದ್ಮೇಲೆ ಮದುರೈನಲ್ಲಿ ತಮ್ಮ ಒಬ್ಬ ರೆಸಿಡೆಂಟ್ ಇರ್ತಾನೆ, ಮದುರೈ ಸುಲ್ತಾನೇಟ್ ಅಂತ ಹೇಳಿ. 70 ವರ್ಷ ಅವರು ಆರಾಧ್ಯ. ಮದುರೈ ಸುಲ್ತಾನ್ ತಗ್ಲಕ್ ವಾಪಸ್ ಅಲ್ಲಿಗೆ ಹೋಗ್ತಾರೆ. 1327ನೇ ಇಸ್ವಿನಲ್ಲಿ ಏನಾಗುತ್ತೆ, ಪಾಂಡ್ಯರು, ಚೋಳರು, ಕಾಕತೀಯರು, ನಾವು ಸೇವಣರು, ಯಾರು ದೌಲತಾಬಾದ್ ದೇವಗಿರಿಯಲ್ಲಿ ಇರ್ತಾರಲ್ಲ, ಅವ್ರು ಎಲ್ಲರೂ ನಾಶ ಆಗಿರ್ತಾರೆ. ಯಾವ ಒಂದು ಕೇಳಿಕೊಳ್ತಕ್ಕಂಥ ಒಂದು ದೊಡ್ಡ ಸಾಮ್ರಾಜ್ಯ ಯಾವುದು ಇರಲ್ಲ. ಉಳ್ಕೊಂಡಿರೋದು ಒಂದೇ ಉಳಿದ ಸಾಮ್ರಾಜ್ಯ, 3ನೇ ವೀರಬಲ್ಲಾಳ ಅಂತ. ಈತನ್ಗೆ ಅವಾಗ ಏನಾರು ಮಾಡಿ ನಾವು ಈ ದಕ್ಷಿಣ ಭಾರತನ ಕಾಪಾಡಬೇಕು, ಇದಾಗಲ್ಲ ಇದು ಅಂದ್ಬಿಟ್ಟು ಹಳ್ಳಿಗೆ ಹೋಗಿ ಜನರನ್ನ ಪ್ರೇರೇಪಿಸಿ ಸೈನ್ಯ ಮತ್ತೆ ಕಟ್ತಾನೆ. ಕಟ್ಬಿಟ್ಟು
ಇಡೀ ದಕ್ಷಿಣ ಭಾರತ ಕಾಪಾಡಬೇಕು ಅಂತಂದ್ರೆ 3 ಕಡೆ ರಾಜಧಾನಿ ಮಾಡ್ತಾನೆ. ಒಂದು ದ್ವಾರ ಸಮುದ್ರ ಅಂದ್ರೆ ಇವತ್ತಿನ ಹಳೆಬೀಡು. ಉತ್ತರದಲ್ಲಿ ಹೊಸಪಟ್ಟಣಂ ಅಂತ ಹೇಳ್ತಾರೆ ಈ ಹಿಸ್ಟಾರಿಯನ್ಸ್. ಬಹುಶಃ ಹೊಸಪೇಟೆ ಇರ್ಬೇಕು, ನಾವು ಹಂಪೆ ಪಕ್ಕ ನೋಡ್ತೀವಲ್ಲ ಹೊಸಪಟ್ಟಣ ಅಂತ. ಹಾಗೆ ದಕ್ಷಿಣದಲ್ಲಿ ನಾವು ತಿರುವಣ್ಣಾಮಲೈ ಅಂತ ಏನ್ ಹೇಳ್ತೀವಿ, ಅರುಣಾಚಲ ಸಮುದ್ರಂ ಅಂತ ಕರೀತಾರೆ, ಅಲ್ಲಿ ಹೋಗಿ ಒಂದು ತನ್ನ ರಾಜಧಾನಿ ಮಾಡ್ಕೊತಾನೆ. ಅಲ್ಲಿಂದ ರಾಜ್ಯಭಾರ ಮಾಡ್ತಾನೆ. ಈ ಸಮಯದಲ್ಲಿ ಏನಾಗುತ್ತೆ, 1336ನೇ ಇಸ್ವಿನಲ್ಲಿ ಏಪ್ರಿಲ್ 18 ನಮ್ಗೆ ವಿಜಯನಗರ ಸಾಮ್ರಾಜ್ಯ ಸಿಕ್ಕಿದೆ. ಕೇಳಿಸ್ತಾ ಇದೆ ಎಲ್ಲರಿಗೂ ಪಟಾಕಿ ಸೌಂಡ್ ಏನೋ ರೀತಿಯ? ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ರಮೇಶ್ ಕೇಳಿಸ್ತಾ ಇದೆ. ಅದೇ ಸೌಂಡ್ ಇಲ್ಲಿ ಪಟಾಕಿ ಸ್ವಲ್ಪ ಜೋರು ಹೊಡಿತಾ ಇದೆ ಗಣಪತಿ. ನಮಗೇನು ಕೇಳಿಸ್ತಾ ಇಲ್ಲ ಅದು. ಹಾ ಓಕೆ ಸರಿ. ನಂತರ ನಿಮಿಷ ಹೇಗದು. ಆ ನಂತರ ಮದುರೈ ಸುಲ್ತಾನ್ರ ಉಪಟಳ ಜಾಸ್ತಿ ಆಗುತ್ತೆ. ಏನು ಜಾಸ್ತಿ ಆಗುತ್ತೆ, ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೆಟ್ಟಲ್ಲೂ ಸಿಗುತ್ತೆ. ಮಧುರಾ ವಿಜಯಂ ಅಂತ ಒಂದು ಇದು ಬರ್ದಿರೋದು ಗಂಗಾದೇವಿ ಅಂತ, ಕುಮಾರ ಕಂಪಣ ಅಂತ. ಕುಮಾರ ಕಂಪಣ ಅಂದ್ರೆ ಯಾರಪ್ಪ ಅಂದ್ರೆ ಬುಕ್ಕನ ಮಗ, ಆತನ ಹೆಂಡತಿ. ಅದು ಸಂಸ್ಕೃತದಲ್ಲಿ ಇರ್ತಕ್ಕಂತಹ ಒಂದು ಇದು. ಅದರಲ್ಲಿ ಹೆಂಗೆ ಬರೀತಾರೆ ಅಂತಂದ್ರೆ, ಅದರಲ್ಲಿ ಮಧುರೈ ಮೀನಾಕ್ಷಿ ದೇವಾಲಯದಲ್ಲಿ ಇರ್ತಕ್ಕಂಥ ಮರಗಳನ್ನ ಕಟ್ ಮಾಡಿ, ಆ ಕೊಂಬೆಗಳನ್ನ ಚೂಪಾಗಿ ಮಾಡಿ ಅದ್ರ ಮೇಲೆಲ್ಲ ತಲೆ ಬುರುಡೆಗಳನ್ನ ನೇತಾಕಿರೋರು. ಈ ಮಟ್ಟಕ್ಕೆ ಕ್ರೌರ್ಯ ನಡೀತಾ ಇತ್ತು ಮಧುರೈ ಮಧುರೈ ಸುಲ್ತಾನರಿಂದ. ಈ ವಿಚಾರ ಇಬ್ನೆ ಬಿಟಾಟ ಅಂತ ಒಬ್ಬ ಪರ್ಷಿಯನ್ ಇತಿಹಾಸಕಾರ ಈ ಪ್ರದೇಶಕ್ಕೆ ಭೇಟಿ ಕೊಟ್ಟಿರ್ತಾನೆ ಆ ಸಮಯದಲ್ಲಿ. ಅವನು ಬರ್ದಿರೋದು ಇದನ್ನೆಲ್ಲ. ನಾನು ಏನ್ ಹೇಳ್ತಾ ಇದ್ದೇನೆ ಇವೆಲ್ಲ ಆತ ರೆಕಾರ್ಡ್ ಮಾಡಿದ್ದಾನೆ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ. ರೇಲಾ ಅಂದ್ರೆ ಪ್ರವಾಸಿಗ ಅಂತ. ಅದು ಅದ್ರಲ್ಲಿ ಅವ್ನು ಬರೀತಾನೆ, ಆ ರಾಜ ಎಷ್ಟು ಕ್ರೂರಿಯಾಗಿದ್ದ ಅಂತಂದ್ರೆ, ಅವನನ್ನು ಇವನನ್ನ ಕರಿತಾನಂತೆ, ಇಬ್ನು ಬಟಾಟನ ಬಾರಪ್ಪ ತಿಂಡಿಗೆ ಅಂತ. ತಿಂಡಿ ಮಾಡ್ತಿರುವಾಗ ಯಾರೋ 4 ಜನ ಗಂಡ ಹೆಂಡತಿ ಮಕ್ಕಳು ಬಂದ್ಬಿಟ್ಟು ಏನೋ ಕಂಪ್ಲೇಂಟ್ ಹೇಳ್ತಾರೆ ರಾಜನ್ಗೆ. ರಾಜ ಸುಮ್ಮನೆ ಹಿಂಗ್ ತಿರುಗ್ಬಿಟ್ಟು ಹಿಂಗ್ ಅಂತಾನಂತಷ್ಟೇ. 4 ಜನದ ತಲೆ ಕಟ್ಟಾಗಿ ರಕ್ತ ಕರ್ಕೊಂಡು ಕೆಳಗಡೆ ಬಿದ್ದಿರುತ್ತೆ ಬಾಡಿ. ಈ ಮಟ್ಟದ ಒಂದು ಕ್ರೌರ್ಯ ಮಧುರೈ ಸುಲ್ತಾನೇಟ್ ಮಾಡ್ತಾ ಇರ್ತಾರೆ. ಜಿಯಾಸುದ್ದೀನ್ ಅಂತ ರಾಜ. ಆವಾಗ 3ನೇ ವೀರಬಲ್ಲಾಳ ಅವನು ತೀರ್ಮಾನ ಮಾಡ್ತಾನೆ, ವಿಜಯನಗರ ಸಾಮ್ರಾಜ್ಯ ಆರಂಭ ಆಗಿದ್ರು ಕೂಡ ಇಲ್ಲಿ ಉಳ್ಕೊಂಡಿರೋದು ಮಧುರೈ ಸುಲ್ತಾನ, ಯಾವುದೇ ಕಾರಣಕ್ಕೂ ಇದನ್ನ ಬೆಳೆಯಕ್ ಬಿಡಬಾರ್ದು ಅಂದ್ಬಿಟ್ಟು. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಲ್ಲ? ಯಾವುದೇ ಕಾರಣ ಕೇಳಿಸ್ತಾ ನಾನೇ ಹೇಳ್ತೀನಿ. ಓಕೆ ಸರಿ. ಯಾವುದೇ ಕಾರಣಕ್ಕೂ ಇದನ್ನ ಯಾವುದೇ ಕಾರಣಕ್ಕೆ ನಾವು 2 ವರ್ಷದಿಂದ ತಯಾರಿ ಮಾಡ್ಕೊಂಡು ಬರ್ತಾನೆ. ಹೊಸಪಟ್ಟಣ ತನಕ ಹೋಗಿ ಅಲ್ಲಿಂದ ಸೈನ್ಯ ಕ್ರೋಢೀಕರಿಸ್ಕೊಂಡು 1342ನೇ ಇಸ್ವಿ ಆಗಸ್ಟ್ ತಿಂಗಳ ಹೆಚ್ಚು ಆ ಸಮಯದಲ್ಲಿ ಮಧುರೈ ಮೇಲೆ ದಾಳಿ ನಡೆಯಿತು. ತಮಿಳುನಾಡಿನ ಕಣ್ಣನೂರು ಬಳಿ ಯುದ್ಧ ನಡೆಯಿತು, ತಿರುಚನಪಳ್ಳಿ ಹತ್ರ. ಆ ಯುದ್ಧದಲ್ಲಿ 3ನೇ ವೀರಬಲ್ಲಾಳ ಗೆಲ್ತಾನೆ. ಆಕ್ಚುಲಿ ಗೆದ್ದಾಗ ಏನಾಗುತ್ತೆ, ಸರಿ ಸೋತಾಯ್ತು ಮಧುರೈ ಸುಲ್ತಾನ, ಇನ್ನೇ ಸಂಧಿ ಮಾಡ್ಕೊಳ್ಳೋಣ, ಅದು ಇದು ಕೊಡೋದು ಬಿಡೋದು ಅದೇನೋ ಇತ್ತು ಮಾತಾಡೋಣ ಅಂದ್ಬಿಟ್ಟು ಟೈಮ್ ಕೇಳ್ತಾರೆ. ಆತ ಸುಲ್ತಾನ, ನಂಗೊಂದು 14 ದಿವಸ ಟೈಮ್ ಕೊಡಪ್ಪ ನೀನು ಅಂತ. ಟೈಮ್ ಕೊಡ್ಬೇಕು. ಇವ್ರು ಒಪ್ಕೊಂಡ್ಬಿಡ್ತಾನೆ ಮಧುರೈ ಯಾರು ವೀರಬಲ್ಲಾಳ. ಸರಿ, ಇನ್ನೇನು ಯುದ್ಧದಲ್ಲಿ ಗೆದ್ದಿದೀವಲ್ಲ ಅಂದ್ಬಿಟ್ಟು ಇವರೆಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡಿರ್ತಾರೆ. ಅವಾಗ ಅವನೇನ್ ಮಾಡ್ತಾನೆ, ರಾತ್ರಿ ಟೈಮಲ್ಲಿ ಏಕಾಏಕಿ ದಾಳಿ ಮಾಡಿ ಸಿಕ್ಕವ್ರನ್ನೆಲ್ಲ ಕೊಚ್ಚಾಕಿ 1000 ಜನ ಸೈನಿಕರನ್ನ, ಅವ್ರು ಬರೋದು 300 ಜನನ 500 ಜನನ ಅಷ್ಟೇ, ಸಿಕ್ಕವ್ರನ್ನೆಲ್ಲ ಕೊಚ್ಚಾಕಿ ಇವನ್ ಹಿಡ್ಕೊಂಡು ಹೋಗ್ತಾರೆ. ಯಾರು 3ನೇ ಬಲ್ಲಾಳನ್ನ ಹಿಡ್ಕೊಂಡು ಹೋದಾಗ ಅಲ್ಲೊಬ್ಬ ಸೈನಿಕ, ಇವನೇ ಬಲ್ಲಾಳ ಅಂತ ಹೇಳ್ತೀವಿ, ಇವನೇ ರಾಜ ಅಂತ ಹೇಳಿದಾಗ ಹಿಡ್ಕೊಂಡ್ಬಿಟ್ಟು ಅದನ್ನ ಇಬ್ನು ಬಟಾಟ ಬರ್ದಿದ್ದಾನೆ. ಆತನ ಚರ್ಮನ ಜೀವಂತವಾಗಿ ಸುಲಿದು, ಅದು ಮಾಡಕ್ ಮುಂಚೆ ಒಂದು ಕುದುರೆಗಳು, ಆನೆಗಳು, ಒಂದು ಸಂಪತ್ತು ಎಲ್ಲದನ್ನು ತಗೊಂಡ್ಬಿಟ್ಟು ಮಧುರೈ ಸುಲ್ತಾನ ಆತನ ಒಂದು ಚರ್ಮನ ಜೀವಂತವಾಗಿ ಸುಲಿದು, ಹೊಟ್ಟೆನೂ ಕೂಡ ಹಂಗೆ ಬಗ್ದು, ಹೊಟ್ಟೆಯಲ್ಲಿರೋದೆಲ್ಲ ಒಂಥರ ಹೊಟ್ಟೆ ಒಳಗಡೆ ಹುಲ್ಲು ಅದನ್ನೆಲ್ಲ ತುಂಬಿ ಮಧುರೈನ ಕೋಟೆ ಮೇಲೆ ನೇತಾಕ್ತಾನೆ. ಆ ಇಬ್ನು ಬಟಾಟ ಬರೀತಾನೆ, ಈ ಮಟ್ಟದ ಕ್ರೌರ್ಯ ನಾನು ಎಲ್ಲೂ ನೋಡಿರ್ಲಿಲ್ಲ ಅಂತ. ರಾಜನ ಬಾಡಿ ಆ ಮಧುರೈನ ಕೋಟೆ ಮೇಲೆ ನೇತಾಡ್ತಿರೋದನ್ನ ಕಣ್ಣಾರೆ ಕಂಡಿದ್ದೀನಿ ಅಂತ ಬರೀತಾನೆ ಇಬ್ನು ಬಟಾಟ.
1342 ಇಸ್ವಿ ಸೆಪ್ಟೆಂಬರ್ 8, ಇವತ್ತಿನ ದಿವಸಕ್ಕೆ 683 ವರ್ಷದ ಹಿಂದೆ ನಡೆದಂತಹ ಒಂದು ಘಟನೆ. ಈ ಘಟನೆ ಆದ್ಮೇಲೆ ಹೊಯ್ಸಳ ಸಾಮ್ರಾಜ್ಯ ಹೆಚ್ಚು ಕಮ್ಮಿ ಕೊನೆಗೊಳ್ಳುತ್ತೆ. ಆದ್ರೆ ಒಬ್ಬ ಅಮೆಚೂರ್ ಹಿಸ್ಟಾರಿಯನ್, ಪ್ರಾಕ್ಟಿಸ್ ಹಿಸ್ಟಾರಿಯನ್ ಅಲ್ಲ. ಅದಾದ್ಮೇಲೆ ಆತನ ಮಗ 4ನೇ ಬಲ್ಲಾಳ ಅಂತ ಬರ್ತಾನೆ, ವಿರೂಪಾಕ್ಷ ಬಲ್ಲಾಳ ಅಂತ ಹೇಳ್ತಾರೆ. ಆತನಿಗೆ ಅಷ್ಟು ಕೆಪಾಸಿಟಿ ಇರಲ್ಲ. 2 ವರ್ಷದಲ್ಲಿ ಅವನು ಏನ್ ಹೇಳ್ತಾನೆ, ಮದುವೆ ಮೇಲೆ ಯುದ್ಧಕ್ಕೆ ಹೋಗ್ತಾನೆ, ಯುದ್ಧದಲ್ಲಿ ಅವನು ಸತ್ತೋಗ್ತಾನೆ ಅಂತ. ಹೆಚ್ಚು ಕಮ್ಮಿ ಹೊಯ್ಸಳ ಸಾಮ್ರಾಜ್ಯ ಕೊನೆಗೊಳ್ಳುತ್ತೆ. ಇಲ್ಲಿ ಒಂದು ಆಗುತ್ತೆ, ಬಲ್ಲಪ್ಪ ದಂಡನಾಯಕ ಅಂತ. ಬಲ್ಲಪ್ಪ ದಂಡನಾಯಕ ಯಾರಪ್ಪ ಅಂತಂದ್ರೆ 3ನೇ ವೀರಬಲ್ಲಾಳನ ಅಕ್ಕನ ಗಂಡ ಇರ್ತಾನೆ, ಸ್ವಾಮಿಗೌಡ ಅಲ್ಲ, ಸೋಮಯ್ಯ ದಂಡನಾಯಕ ಅಂತ. ಆತನ ಮಗನಿಗೆ ಈ ಬಲ್ಲಾಳನ ಅಕ್ಕನ ಮಗಳನ್ನ ಕೊಟ್ಟಿರ್ತಾನೆ. ಅವನು ಬಲ್ಲಪ್ಪ ದಂಡನಾಯಕ ಅಂತ. ಆತ ಮಧ್ಯ ನಿಂತು ಒಂದು ಸಂಧಿ ಮಾಡಿಸ್ತಾನೆ ಹೊಯ್ಸಳ ಸಾಮ್ರಾಜ್ಯಕ್ಕೆ. ಇಲ್ಲಿ ನಾವು ನೆನೆಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ಹೆಸರಿದೆ, ಯಾರಪ್ಪ ಅಂದ್ರೆ ವೀರ ಕಿಕ್ಕಾಯಿ ದೇವಿ ಅಂತ. ಯಾರಪ್ಪ ಆಕೆ ಅಂತಂದ್ರೆ, ಈ ನಾವು ಬಾರ್ಕೂರು ಅಂತ ಏನ್ ಹೇಳ್ತು, ಈ ಒಂದು ದಕ್ಷಿಣ ಕನ್ನಡದ ರಾಣಿಯವರು, ಅವಳನ್ನ ಮದುವೆ ಆಗಿರ್ತಾನೆ ಬಲ್ಲಾಳ. ಆಕೆ ಒಂದು ಅರ್ಥ ಮಾಡ್ಕೊಂತಾಳೆ, ಇದು ಇನ್ನ ಹೊಯ್ಸಳ ಸಾಮ್ರಾಜ್ಯ ಮುಂದುವರಿಯೋದು ಕಷ್ಟ ಇದೆ. ಹೊಯ್ಸಳ ಸಾಮ್ರಾಜ್ಯನ ವಿಜಯನಗರ ಸಾಮ್ರಾಜ್ಯ ಜೊತೆ ವಿಲೀನ ಆಗುತ್ತೆ. ಹಾಗಾಗಿ ಹೊಯ್ಸಳರು ಮತ್ತೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಯಾವ ಒಂದು ಯುದ್ಧಗಳ ಬಗ್ಗೆ ಹೆಚ್ಚಿನ ಒಂದು ಶಾಸ್ತ್ರಗಳು ಮಾಹಿತಿಗಳು ಇಲ್ಲ. ಕೆಲವರು ಕೊಂಕು ತೆಗಿಲಿಕ್ಕೆ ಆತರ ಹೇಳ್ತಾ ಇರ್ತಾರೆ ಅಷ್ಟೇ. ವಾಸ್ತವವಾಗಿ ಯಾವ ಒಂದು ಆಧಾರ ಸಿಕ್ಕಿಲ್ಲ. ಅಲ್ಲಿಗೆ ಜಾಯಿನ್ ಆಗುತ್ತೆ, ವಿಜಯನಗರ ಸಾಮ್ರಾಜ್ಯ ಮುಂದುವರ್ಕೊಂಡು ಹೋಗುತ್ತೆ. ಅದಾದ ನಂತರ 30 ವರ್ಷಗಳ ನಂತರ 1342 1371ನೇ ಇಸ್ವಿ ಆಸ್ಪಾಸ್ನಲ್ಲಿ ಕುಮಾರ ಕಂಪಣ ಅಂತ, ನಾನು ಹೇಳಿದ್ನಲ್ಲ, ಗಂಗಾ ಚರಿತ್ರೆ ಬರೆದಿದ್ದು, ಮಧುರಾ ವಿಜಯಂ ಬರೆದಿರ್ತಕ್ಕಂಥ ಗ್ರಂಥದಲ್ಲಿ ಇದೆಲ್ಲ ಲೇಖನ ಇದೆ. ಬುಕ್ಕ ಹೇಳ್ತೇನೆ, ದೊಡ್ಡ ಸೈನ್ಯ ತಗೊಂಡು ಹೋಗಿ ಆತ ಮೊದಲು ಅಲ್ಲಿ ಕಂಚಿಗೆ ಹೋಗಿ ಅಲ್ಲಿ ಒಬ್ಬ ಪಾಳೆಗಾರನ ಸೋಲಿಸಿ ಆತನ ಸೈನ್ಯನ ತಗೊಂಡು ಮಧುರೆ ಮೇಲೆ ದಾಳಿ ಮಾಡಿ 1371ನೇ ಇಸ್ವಿ ಮಧುರೆ ಸುಲ್ತಾನನ್ನ ಹತ್ಯೆ ಮಾಡ್ತಾನೆ. ಅಲ್ಲಿಗೆ ಮಧುರೆ ಸುಲ್ತಾನೇಟ್ ಕೊನೆಗೊಳ್ಳುತ್ತೆ. ಇದು ತೀವ್ರತೆ ನಾವು ಅರ್ಥ ಮಾಡ್ಕೋಬೇಕು. ಏನ್ ಬಿಡಪ್ಪ, ನಮ್ಮ ಇಂಡಿಯಾದಲ್ಲಿ ರಾಜ್ಯದ ಮೇಲೆ ಯುದ್ಧಗಳೆಲ್ಲ ಇದ್ದಿದ್ದೆ, ಇವೆಲ್ಲ ಕಾಮನ್ನು ಅಂತ ನೀವು ಹೇಳ್ಬೋದು. ಆದ್ರೆ ಇದ್ರ ತೀವ್ರತೆನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಷ್ಟೆಲ್ಲ ಇನ್ಫಾರ್ಮೇಶನ್ ನಾನು ಕೊಟ್ಟನಲ್ಲ ಅಥೆಂಟಿಕೇಟೆಡ್, ಇದಕ್ಕೊಂದು ಆಧಾರ ಬೇಕಲ್ವಾ? ಒಂದು ನಿಮಿಷ, ಸೌಂಡ್ ಜಾಸ್ತಿ ಬರ್ತಾ ಇದೆ. ಒಂದು ಆಧಾರ ಬೇಕಲ್ವಾ? ಆ ಆಧಾರ ಯಾವ್ದಪ್ಪ ಅಂತಂದ್ರೆ JDM ಡೈರೆಕ್ಟ್ ಅಂತ. ಅವರು ಆಕ್ಚುಲಿ ಮೂಲ ಲಂಡನ್. ಅವರು ಇಲ್ಲಿ ದಕ್ಷಿಣ ಭಾರತಕ್ಕೆ ಬಂದು ಹೊಯ್ಸಳ ಸಾಮ್ರಾಜ್ಯದ ಸಂಪೂರ್ಣವಾಗಿ ಸ್ಟಡಿ ಮಾಡ್ತಾರೆ. ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಿರೋರಿಗೆ ಗೊತ್ತಿರುತ್ತೆ, ಹೇಗೆ ನಾವು ವಿಜಯನಗರ ಸಾಮ್ರಾಜ್ಯದನ್ನ ಒಂದು ಫರ್ಗಾಟನ್ ಎಂಪೈರ್ ಅಂತ ರಾಬರ್ಟ್ ಸವೆಲ್ ಅಂತ ಒಂದು ಕಂಪ್ಲೀಟ್ ಸ್ಟಡಿ ಮಾಡ್ತಾರೆ. ಅದೇ ರೀತಿ JDM ಡೈರೆಕ್ಟ್ ಅಂತಕ್ಕಂಥ ವ್ಯಕ್ತಿ ಇದನ್ನ ಸ್ಟಡಿ ಮಾಡಿ ಆ ಒಂದು ಪುಸ್ತಕ ಬರ್ತಿದ್ದಾರೆ ಹೊಯ್ಸಳ. ಅದ್ರ ಆಕ್ಚುಲಿ PhD ಕೊಟ್ಟಿರ್ತಕ್ಕಂಥ ಥೀಸಿಸ್. ಅದರಲ್ಲಿ ಸಂಪೂರ್ಣ ಮಾಹಿತಿ ಇದೆ, ಸಳನ ಆರಂಭದಿಂದ ಹಿಡಿದು ಈ 4 ಬಲ್ಲಾಳ ತನಕ ಮತ್ತೆ ವಿಜಯನಗರ ಸಾಮ್ರಾಜ್ಯ ಸೇರೋದು. ಇದು ಸಂಪೂರ್ಣ ಮಾಹಿತಿನ ನಾವು ಅದರಿಂದ ಕೇಳ್ಬೋದು. ಇಲ್ಲಿಗೆ ನಾವು ಹೊಯ್ಸಳ ಸಾಮ್ರಾಜ್ಯ ಕೊನೆಗೊಳ್ತು ಅಂತ ನಾನು ಹೇಳಲ್ಲ, ವಿಜಯನಗರ ಸಾಮ್ರಾಜ್ಯಕ್ಕೆ ವಿಲೀನಗೊಳ್ಳುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಆರಂಭ ಹೊಯ್ಸಳ ಮತ್ತೆ ಕಮ್ಮಟದುರ್ಗ ಎರಡು ಗೂಳಿನಿಂದ ಇದ್ದ ಸಾಮ್ರಾಜ್ಯ ಅದು ಅಂತ ನಾವು ಹೇಳ್ತೀವಿ. ಇದು ಸಂಕ್ಷಿಪ್ತವಾಗಿ ಈ ಭಾಗದ ಇತಿಹಾಸನ ನಾವು ಹೇಳಬೇಕು ಅಂದ್ರೆ ಈ ತರ. JDM ಡೈರೆಕ್ಟ್ ಅವರು ಇದನ್ನ ಬಹಳ ಚೆನ್ನಾಗಿ ದಾಖಲೆ ಮಾಡಿದ್ದಾರೆ. ಇಬ್ನ ಗುಟಾಟ ಕೂಡ ಇದನ್ನ ಚೆನ್ನಾಗಿ ದಾಖಲೆ ಮಾಡಿದ್ದಾರೆ. ಅಥೆಂಟಿಕೇಟೆಡ್ ಆಗಿ ಇದೆಲ್ಲ ದಾಖಲಾಗಿರ್ತಕ್ಕಂಥ ವಿಚಾರ. ಇದು ನಮ್ಮ ಇತಿಹಾಸದಲ್ಲಿ ನಡೆದೋಗಿರ್ತಕ್ಕಂಥ ಘಟನೆ. 3ನೇ ವೀರಬಲ್ಲಾಳ, ಆತನ ನಾವು ನೆನಿಬೇಕು. ನೆನಿಲಿಕ್ಕೆ ನಮ್ಮ ಕೈಲಾದ ಕಾರ್ಯಕ್ರಮಗಳನ್ನ ಹಾಸನದಲ್ಲಿ ನಾವು ಸುಮಾರು ಮಾಡಿದ್ವು. ಅಂದ್ರೆ ಹಳೆಬೀಡಲ್ಲಿ ಒಂದು ಮಾಡಿದ್ವಿ, ಮತ್ತೆ 2ನೇ ವರ್ಷ ಹಳೆಬೀಡಲ್ಲಿ ಮಾಡಿದ್ವಿ. ಆಮೇಲೆ ಹಾಸನದಲ್ಲಿ KV ನಾಗರಾಜ್ ಅವ್ರ ಜೊತೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದಾದ್ಮೇಲೆ ಕೋವಿಡ್ ಬಂತು. ಕೋವಿಡ್ ನಲ್ಲಿ ಯಾವ ಸಾರ್ವಜನಿಕ ಕಾರ್ಯಕ್ರಮ ಆಗಿಲ್ಲ. ಆಮೇಲೆ ಹರಿಹರಪುರ ಶ್ರೀಧರ್ ಅವರ ಮಾರ್ಗದರ್ಶನದಲ್ಲಿ ಹೀಗೆ ಒಂದು ಆನ್ಲೈನ್ ಅಲ್ಲಿ ಇದ್ರ ಬಗ್ಗೆ ಒಂದು ಚರ್ಚಾ ಕೂಡ ಮಾಡಿದ್ವಿ. ಈತನ ಹೆಸರು ಮುನ್ನೆಲೆಗೆ ಬರಲೇಬೇಕಾಗಿದೆ.
ಈಗ ನಾವು ಹೇಳ್ಬೇಕು ಅಂದ್ರೆ ಅವನನ್ನ ಒಬ್ಬ ಕೋಮುವಾದಿ ಅಂತ ಕರೀತಾರೆ ಇವತ್ತಿನ ನಮ್ಮ ಇಂಟೆಲಿಜೆನ್ಸ್ಗಳು. ಯಾರು 3ನೇ ವೀರಬಲ್ಲಾಳನ. ಆತ ಹೋರಾಟ ಮಾಡಿದ್ದು ಧರ್ಮಕ್ಕೋಸ್ಕರ, ರಾಜ್ಯಕ್ಕೋಸ್ಕರ ಅಲ್ಲ. ರಾಜ್ಯಕ್ಕಾಗಿದ್ರೆ ಅವನು ಆರಾಮಾಗಿ ಅಲ್ಲಿ ಅರುಣಾಚಲ ತಿರುವಣ್ಣಾಮಲೆಯಿಂದ ರಾಜ್ಯ ಮಾಡ್ಕೊಂಡು ಇರ್ಬೋದಿತ್ತು. ಆತನಿಗೆ ಮದರಿ ಸುಲ್ತಾನ ತಂಟೆಗೆ ಹೋಗೋ ಅಗತ್ಯ ಇರಲಿಲ್ಲ. ಈ ಭಾಗದ ಇತಿಹಾಸದ ಒಂದು ಸಣ್ಣ ಚಿತ್ರಣ, ಸಾಧ್ಯವಾದ ಸಿಂಪಲ್ ಆಗಿ ನಿಮ್ಗೆ ಯಾರು ಬೋರ್ ಆಗ್ದಂಗೆ ನಿಮ್ಮ ಮುಂದೆ ಇರ್ತೀವಿ. ಶ್ರೀಧರ್ಜಿ ಅವರೇ, ರಮೇಶ್ ಜಿ, ಡಿಸ್ಟರ್ಬೆನ್ಸ್ ಬರ್ತಾ ಇಲ್ವಾ? ನಿಮ್ ಮಾತು ಸ್ವಲ್ಪ ಕಟ್ ಆಗ್ತಾ ಇದೆ, ಇರ್ಲಿ. ಆದ್ರೆ ಗೊತ್ತಾಗಿದೆ ಇಲ್ಲಿವರೆಗೆ ಮಾತಾಡಿದ್ದು. ಹಾ, ನೀವೇನ್ ಇವತ್ತೊಂದು ಇಲ್ಲಿ ಫೇಸ್ಬುಕ್ ಅಲ್ಲಿ ಬರ್ದಿದ್ದೀರಿ, ಕೇಳಿಸ್ತಾ ಇದೆ ಹಾ? ನನ್ ಮಾತು ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾನೆ ಇಲ್ಲ, ಇದು ಡಿಜೆ ಸೌಂಡ್. ಅಲ್ಲ, ನಿಮ್ದೇನೋ ಸಮಸ್ಯೆ ಇರ್ಬೇಕಾಗಾರೆ. ಹೌದಾ? ಲಕ್ಷ್ಮಿ ಮಾತು ಕೇಳುತ್ತಲ್ವಾ? ಕೇಳ್ತಾ ಇದ್ಯಾ? ಹಾ, ಇಲ್ಲ, ಕೇಳ್ತಾ ಇದೆ. ಇಯರ್ಫೋನ್ ಹಾಕಿದ್ದೀನಿ. ಒಂದ್ ನಿಮಿಷ. ಲಕ್ಷ್ಮಿ ಮಾತು ಕೇಳುತ್ತಲ್ವಾ? ಹಾ, ಹಾ, ಕೇಳ್ತಾ ಇದೆ. ಹಾ, ಕೇಳ್ತಾ ಹೇಳಿ ಇದೆ. ಜಿ. ಬಹುಶಃ ರಮೇಶ್ ಹಾ. ತೊಂದ್ರೆ ಇರ್ಬೋದು. ರಮೇಶ್ ಅವ್ರ ಮಾತು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಕೇಳಿಸ್ತಾ ಕೇಳ್ತಾ ಇದೆ. ಇದೆ. ಹರಿ ಓಂ. ರಮೇಶ್, ನೀವು ಫೇಸ್ಬುಕ್ ಅಲ್ಲಿ ಇವತ್ತು ಏನೊಂದು ಆರ್ಟಿಕಲ್ ಬರ್ದಿದ್ದೀರಿ. ಹಾ, ಅದನ್ನ ನಮ್ಮ ಶಂಕರೇಗೌಡರು ಅಂತ ಹಾಸನದ ಒಬ್ಬರು ಟೀಚರ್ ಹಾ, ನೋಡ್ದೆ ನಾನು ಇವತ್ತು. ಮಕ್ಕಳನ್ನ ಕೂರ್ಸ್ಕೊಂಡು ಕಥೆ ಹೇಳಿದ್ದಾರೆ. ಸಂತೋಷ ಆಯ್ತು. ಬಹಳ ಸಂತೋಷ ಆಯ್ತು. ಹೌದು ಹೌದು. ಹೌದು ಹೌದು ಇದು ಒಂದು ಶುರುವಾಗಿದೆ ಚಿಂತೆ. ಹೌದು ಹೌದು ಹೌದು. ಇದೊಂದು ಹರಡಬೇಕು. ಅದಕ್ಕೆ ಏನಾದ್ರು ನಾವೆಲ್ಲ ಸರಿ ಮಾಡೋಣ. ಹಾ. ಲಕ್ಷ್ಮಣ್ಜಿ, ಈ ಸಂದರ್ಭದಲ್ಲಿ ನೀವೇನಾದ್ರೂ ಹೇಳಿ. ಹೇಳಿ, ಯಾರ ಹಿರಿಯರು ಏನಾದ್ರು ಹೇಳಾಗಿದ್ರೆ ನಾಲ್ಕು ಮಾತು ದಯವಿಟ್ಟು. ಹಾ, ಕೇಳ್ತಾ ಇದೆಯಾ? ಕೇಳಿಸ್ತಾ ಕೇಳಿಸ್ತಾ ಇದೆ. ಇಲ್ಲಿ ಡಿಜೆ ನಿಮ್ಗೆ ಡಿಸ್ಟರ್ಬೆನ್ಸ್ ಬರ್ತಾ ಇಲ್ವಾ? ಇಲ್ಲ, ಇಲ್ಲ, ಏನ್ ಬರ್ತಾ ಇಲ್ಲ. ನೀವು ಮಾತಾಡ್ಬೇಕಾದ್ರೆ ಇದ್ ಮಾಡ್ತಾ ಇದ್ದೀರಿ ಹೊರತು ಅಲ್ಲೇನು ಇಲ್ಲ, ನಮಗೇನ್ Okay, ಬರ್ತಾ ಇಲ್ಲ. ಹಾ ಹಾ ಅಲ್ಲ, ಈಗ ತಾನೇ ರಮೇಶ್ ಅವರು ವೀರ ಬಲ್ಲಾಳನ್ ಬಗ್ಗೆ ಹೇಳಿದಾಗ ಮನಸ್ಸಿಗೆ ಬಹಳ ಆಘಾತ, ನೋವು, ಜೊತೆಗೆ ಆಕ್ರೋಶ ಕೂಡ ಉಂಟಾಗುತ್ತೆ. ನಮ್ಮ ದೇಶದ ಎಲ್ಲ ಇತಿಹಾಸ ಉದ್ದಕ್ಕೂ ಯಾರ್ಯಾರು ಭಾರತೀಯ ರಾಜರಿದ್ರು, ಹಿಂದೂ ರಾಜರಿದ್ರು, ಅವರೆಲ್ಲರ ಚರಿತ್ರೆಯನ್ನ ತೆಗೆದು ನೋಡಿದಾಗ ಇದೇ ತರದ ಘಟನೆಗಳು ಬೇಕಾದಷ್ಟು ಬರ್ತಾ ಇದೆ. ನಾನು ಇವತ್ತಾನೇ ಹೊಸದಿಗಂತದಲ್ಲಿ ಶಿವಪ್ಪ ನಾಯಕನ ಬಗ್ಗೆ ಒಂದು ಲೇಖನವನ್ನ ಬರೆದಿದ್ದೀನಿ. ಶಿಸ್ತು ಮತ್ತು ಶಿಸ್ತಿಗೆ ಹೆಸರಾಗಿದ್ದ ಶಿವಪ್ಪ ನಾಯಕ ಅಂತ. ಆತ ಕೂಡ ಈ ತರದ ಬೇಕಾದಷ್ಟು ಕಿರುಕುಳಗಳನ್ನ ಅನುಭವಿಸಿದ್ದ. ಅದು ಮೊಘಲ್ ದೊರೆಗಳಿಂದ. ಹಾಗೇನೆ ಬೇರೆ ಬೇರೆ ನಮ್ಮ ಸಂಸ್ಥಾನದ ರಾಜರುಗಳು ಕೂಡ ಇದೇ ತರದ ತೊಂದರೆಗಳನ್ನ, ಕಿರುಕುಳಗಳನ್ನ ಅನುಭವಿಸಿ ಕೊನೆಗೆ ಪ್ರಾಣ ತ್ಯಾಗವನ್ನು ಮಾಡಿದ್ರು. ಅನೇಕರೀಗ ರಮೇಶ್ ಅವರು ಹೇಳ್ದಂಗೆ ಚರ್ಮ ಸುರಿದು ಹೊಟ್ಟೆಯನ್ನ ಬಗೆದು ಅದೆಂತ ಕ್ರೌರ್ಯ ಇರಬಹುದು ಅಂತ. ಆ ಕ್ರೌರ್ಯ ನಿರಂತರವಾಗಿ ಮುಂದುವರೆದುಕೊಂಡು ಬಂದಿದೆ. ಅದು ಈಗಿನ ಯಾರು ದೇಶವನ್ನ ವಿರೋಧಿಸ್ತಾರೆ ಅವರ DNA ನಲ್ಲಿ ಕೂಡ ಅದೇ ಕ್ರೌರ್ಯ ಈಗಲೂ ಇದೆ. ಅದಕ್ಕೆ ಇಲ್ಲಿನ ಆಡಳಿತ, ನಮ್ಮ ವಿಶೇಷವಾಗಿ ಕರ್ನಾಟಕದ ಆಡಳಿತದಲ್ಲಿರೋರೀಗ ಅವರೆಲ್ಲರೂ ಕೂಡ ಅದೇ DNA ಅವರಲ್ಲಿದೆ ಅಂತ ಹೇಳ್ಬೋದು. ಮತ್ತು ಈಗಿನ ವಿದ್ಯಮಾನಗಳನ್ನು ನೋಡಿದ್ರೆ ನಮ್ಮ ಪುಣ್ಯಕ್ಷೇತ್ರಗಳ ಬಗ್ಗೆ ಅಪಪ್ರಚಾರ ಮಾಡೋದು, ನಮ್ಮ ಶ್ರದ್ಧೆ ಅದನ್ನ ಭಂಗಗೊಳಿಸೋದು, ಅದರ ಗೌರವವನ್ನು ಹಾಳು ಮಾಡೋದು, ಇದೆಲ್ಲವುದು ಆಗಿನ ಕಾಲದಿಂದ ಉದ್ದಕ್ಕೂ ನಡ್ಕೊಂಡ್ ಬಂದಿದೆ. ಈಗ ಅದರ ಮುಂದುವರಿಕೆ ಅಂತ ಹೇಳ್ಬೋದು. ಹಾಗಾಗಿ ಇದರ ವಿರುದ್ಧ ನಾವೆಲ್ಲರೂ ಜಾಗೃತರಾಗಬೇಕಾದಂತ ಅಗತ್ಯ ಇದೆ. ಈ ತರದ ಬೇರೆ ಬೇರೆ ಉಪನ್ಯಾಸಗಳನ್ನ ಅಲ್ಲಲ್ಲಿ ಏರ್ಪಡಿಸಿ ನಮ್ಮ ಹಿಂದಿನ ರಾಜ ಮಹಾರಾಜರು ಅದೆಷ್ಟು ತೊಂದರೆಗಳನ್ನು ಅನುಭವಿಸಿದ್ರು. ಆದರೆ ತೊಂದರೆಗಳನ್ನು ಅನುಭವಿಸಿದ್ರು ಕೂಡ ನಮ್ಮ ಸಂಸ್ಕೃತಿ ಪರಂಪರೆಯ ಉಳಿವಿಗೋಸ್ಕರ ಅದೆಂತ ಬಲಿದಾನವನ್ನು ಮಾಡಿದ್ರು ಅನ್ನೋದು ನಮ್ಮ ಈಗಿನ ಪೀಳಿಗೆಯವರಿಗೆ ಗೊತ್ತಾಗ್ಬೇಕು. ಆ ಕೆಲಸವನ್ನು ನಾವೆಲ್ಲರೂ ಮಾಡ್ಬೇಕು ಅಂತ ನನಗನ್ಸತ್ತೆ. ಧನ್ಯವಾದ. ಧನ್ಯವಾದ ಲಕ್ಷ್ಮಣ್ ಜಿ. ಇನ್ಯಾರಾದ್ರೂ ಮಾತಾಡ್ತೀರಾ? ಏನಾದ್ರೂ ನಿಮ್ಗೆ ಸಂಶಯಗಳಿದ್ರೆ ಕೇಳಬಹುದು. ಅಶೋಕ್ ಕುಮಾರ್ ಜಿ ಮಾತಾಡಿ. ನಮಸ್ಕಾರ. ಸಂಶಯ ಏನಿಲ್ಲ, ಸಾವಿರಾರು ವರ್ಷಗಳಿಂದನೂ ಕೂಡ ಇದೇ ತರ ಆಗ್ತಾ ಇದೆ, ಇವತ್ತು ಮುಂದುವರಿತಾ ಇದೆ ಅಂತಂದ್ಮೇಲಿಂದ ನಮ್ಮಲ್ಲಿ ಒಗ್ಗಟ್ಟು ಯಾವಾಗ ಮೂಡುತ್ತೆ ಅಂತ ಅನ್ನೋದು ಒಂಥರ ಮರೀಚಿಕೆ ಆಗ್ಬಿಟ್ಟಿದೆ. ಅದು ಎಲ್ಲೋ ಇಲ್ಲೋ ಏನೋ ಇದು ಕಾಣುತ್ತೆ, ಆದ್ರೆ ನನ್ಗೆ ಹೆಚ್ಚಿನ ಕಾಣೋದೆಲ್ಲ ಬರೀ ಋಣಾತ್ಮಕವಾಗಿರೋದೆ. ಶ್ರೀಧರ್ಜಿ ಹೇಳ್ತಲೇ ಇರ್ತಾರೆ ನಿಮ್ ಕಣ್ಣೇನೋ ಆಗಿದೆ ಅಂತ ಹೇಳಿ ಅಂತ. ಆದ್ರೆ ಯಾವಾಗ ಅದು ಒಳ್ಳೇದಾಗುತ್ತೋ ಏನೋ ಗೊತ್ತಿಲ್ಲ, ಅಲ್ಲೊಬ್ರು ಕಾಣಿಸ್ಕೊತಾರೆ. ಆದ್ರೆ ಲಕ್ಷ್ಮಣ್ ಅವ್ರು ಹೇಳ್ದಂಗೆ ನಮ್ಮ ಹುಡುಗರಿಗೆ ಹೇಗ್ ತಲುಪ್ಸೋದು, ಓದೋದೇ ಇಲ್ಲ, ಕೇಳೋದಿಲ್ಲ, ಏನ್ ಯಾವ ತರದಲ್ಲಿ ತಲುಪ್ಸೋದು ಅಂತ ಗೊತ್ತಾಗಲ್ಲ. ರೀಲ್ ಮಾಡ್ಬೇಕು, ಏನ್ ರೀಲ್ ಮಾಡೋದು ಇದನ್ನೆಲ್ಲ ಅದನ್ನು
ನಿಜವಾಗ್ಲೂ ಭಯಾನಕವಾಗಿ ಕಾಣ್ತಾ ಇದೆ ಅಷ್ಟೇ ಮುಂದಿನ. ಆ, ಧನ್ಯವಾದ. ಅಶೋಕ್ ಕುಮಾರ್ ಅವರೇ, ಧನ್ಯವಾದಗಳು. ಹೇಳಿ ಹೇಳಿ ನಾನೊಂದು ನಿಮಿಷ ಮಾತಾಡ್ತೀನಿ. ಹ್ಮ್. ನೀವು ಹೇಳಿದ ಒಂದು ಅನುಮಾನ ಪ್ರತಿಯೊಬ್ಬರು ರಾಷ್ಟ್ರೀಯ ಹಿತಾಸಕ್ತಿ ಕಾಪಾಡೋ ವ್ಯಕ್ತಿ ಕೂಡ ಮನಸ್ಸಲ್ಲೂ ಬರುತ್ತೆ. ಆದ್ರೆ ಇತಿಹಾಸನ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ, ಈಗ ಬಲ್ಲಾಳಂದೇ ತಗೊಳ್ಳಿ, ಹಕ್ಕಾಬುಕ್ಕರ್ ಕತೆ ಬಹಳ ರೋಮಾಂಚಕಾರಿಯಾಗಿದೆ. ಅವರು ಸಾಮಾನ್ಯವಾದ ಮನುಷ್ಯ ಅಲ್ವೇ ಅಲ್ಲ. ಹಕ್ಕಾಬುಕ್ಕರ್ ಯಾರು ಅಂತ ನಾವು ಹುಡುಕ್ತಾ ಹೋದ್ರೆ ಅವ್ರ 3 ಅವರ ಹಿನ್ನೆಲೆ ಬರುತ್ತೆ. ಒಂದು ಹೇಳ್ತಾರೆ ಕಾಕತೀಯ ಸಾಮ್ರಾಜ್ಯದಲ್ಲಿ ಅವರು ಟ್ರೆಜರಿ ಆಫೀಸರ್ ಆಗಿದ್ರು. ಎರಡನೇದು ಹೇಳ್ತಾರೆ ಅವರು ಕುಮಾರರಾಮನ ರಾಜ್ಯದಲ್ಲಿ ಇದ್ರು, ಕಮಟ ಅಂತ ನಾವೇನು ಕಮಟದ ಅಂತ ಹೇಳ್ತಾರೆ ಅಲ್ಲಿ. ಮೂರನೇದು ಹೇಳೋದು ಈ 3ನೇ ವೀರಬಲ್ಲಾಳನ ಬೀಗ್ರವರು ಅಂತ. ಆಕ್ಚುಲಿ ಹಕ್ಕಾಬುಕ್ಕರನ್ನ ಹೊಸಪೇಟೆಗೆ ರಾಜಧಾನಿ ಮಾಡಿ ಅಲ್ಲಿ ದಂಡನಾಯಕನಾಗಿ ಕಳಿಸಿದ್ರು ಅಂತ ಹೊಯ್ಸಳ ಆರಿಜಿನ್ ತೀರಿನವ್ರು ಹೇಳ್ತಾರೆ. ಅವ್ರು ಕಳ್ಸೋದೇನಪ್ಪಾ ಅಂದ್ರೆ, ನೀವು ಆ ಅವರ ದಕ್ಷಿಣ ಭಾರತದ ಉತ್ತರ ಗಡಿ ತುಂಗಭದ್ರಾ ನದಿ, ಇದು ಅದೇನೋ ಹೇಳ್ತಾರಲ್ಲ, ಯದಾ ಈ ಸರ್ವಸ್ಯ ಗ್ಲಾನಿರ್ಭವತಿ ಭಾರತ ಅಂತ. ಹಾಗೆ ಸಮಯ ಬಂದಾಗ ಹಿಂದೂಗಳಲ್ಲಿ ಏನೇ ಸಾಕಷ್ಟು ಭಿನ್ನಾಭಿಪ್ರಾಯ ಡಿವಿಷನ್ಸ್ ಇದ್ರೂ ಕೂಡ ಒಂದಾಗಿರೋದನ್ನು ಕೂಡ ನಾವು ಹಂಗೆ ನೋಡ್ತೀವಿ. ನೋಡಿದೀವಿ, ಇಲ್ಲ ಅಂತಲ್ಲ. ವಿಜಯನಗರ ಸಾಮ್ರಾಜ್ಯನೇ ತಗೊಳ್ಳಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಅವ್ರು ಏನು ಸೆಕ್ಯುಲರಿಸ್ಟ್ ಮೈಂಡ್ ಇಟ್ಕೊಂಡಿರ್ಲಿಲ್ಲ. ಹಿಂದೂರಾಯ ಸುರತ್ರಾಣ ಅಂತ ಡೈರೆಕ್ಟ್ ಆಗಿ ಅವ್ರು ಬಿರುದೋದು, ಹಿಂದೂರಾಯ ಸುರತ್ರಾಣ ಅಂತಾನೆ ಅವ್ರು ಬಿರುದು. ಯಾರು ಇವ್ರದ್ದು ವಿಜಯನಗರ. ಹೌದು. ಇನ್ಫ್ಯಾಕ್ಟ್ ಒಂದು ಹೇಳ್ತೀನಿ, ಈ ಸಮಯದಲ್ಲಿ ಎಲ್ಲ ಹಿರಿಯರಿದ್ದೀರಿ, ವಿಶೇಷವಾಗಿ ಡುಗು ಲಕ್ಷ್ಮಣ್ ಅವರ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ಈಗ ದಸರಾದು ಒಂದು ಸ್ವಲ್ಪ ಸಮಸ್ಯೆ ನಡೀತಾ ಇದೆ, ನಾವೆಲ್ಲ ಕೇಳ್ತಾ ಇದ್ವಿ. ದಸರಾ ಅನ್ನೋದು ನಾಡ ಹಬ್ಬ, ಸಾರ್ವಜನಿಕ ಹಬ್ಬ ಅಂತ. ಈ ವಿಚಾರ ನಾನು ಪ್ರತಾಪ್ ಸಿಂಹ ಅವ್ರಿಗೂ ಫೋನ್ ಮಾಡಿ ತಿಳಿಸಿದೆ. ಮೈಸೂರಿನ ಒಂದಿಬ್ರು ಬುದ್ಧಿಜೀವಿಗಳಿಗೂ ಹೇಳಿದೆ, ನಮ್ಮ ಕಡೆಯವ್ರಿಗೆ. ನೋಡಪ್ಪ, ದಸರಾ ಹಬ್ಬ ಅನ್ನೋದನ್ನು ಸಾರ್ವಜನಿಕ ಹಬ್ಬ ಮಾಡಿದ್ದು ವಿಜಯನಗರ ಸಾಮ್ರಾಜ್ಯದವರು. ಇದ್ರ ಹಿನ್ನೆಲೆನ ಅರ್ಥ ಮಾಡ್ಕೊಳ್ಳಿ. ಅಂಬಾರಿ ಎಂದು ಈಗ ನಾವು ಜನರಲ್ ಆಗಿ ಅರ್ಥ ಮಾಡ್ಕೊಂಡಿರೋದು ಏನಪ್ಪಾ ಅಂದ್ರೆ, ದೇವಗಿರಿಯಿಂದ ರಾಮಚಂದ್ರ ಅಂತ ಇರ್ತಾನೆ, ಅವನ ಮಗಳನ್ನೇ ಅಲಾವುದ್ದೀನ್ ಖಿಲ್ಜಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಅಷ್ಟು ಒಂದು ಅಸಹಾಯಕ ಸ್ಥಿತಿಗೆ ಹೋಗ್ಬಿಡ್ತಾನೆ ಅವನು 2ನೇ ಬಾರಿ ಆಡಳಿತ ಮಾತ್ರ ಸತ್ತೇ ಹೋಗ್ತಾನೆ ರಾಮಚಂದ್ರ. ಆತ ಸಿಂಗಯ್ಯ ನಾಯಕ ಅಂತಕ್ಕಂಥ ಒಬ್ಬ ಕಮಾಂಡರ್ ಇರ್ತಾನೆ, ಅವನಿಗೆ ಅಂಬಾರಿನ ಕೊಟ್ಟು ದಕ್ಷಿಣ ಭಾರತ ಕಳಿಸ್ತಾನೆ ಅಂತ, ಬಳ್ಳಾರಿ ಹತ್ರಕ್ಕೆ. ಅಲ್ಲಿ ಕಮ್ಮಟದುರ್ಗಲ್ಲಿ ಅವನ ಮಗನೇ ಕಂಪ್ಲಿರಾಯನ ಮಗನೇ ಕುಮಾರರಾಮ ಅಂತ. ಆತ ಅದನ್ನ ಕಾಪಾಡ್ತಾನೆ. ಆ ಒಂದು ಸಾಮ್ರಾಜ್ಯನು ಹಾಳಾದ್ಮೇಲೆ ಆ ಸಮಯದಲ್ಲಿ ಇರ್ತಕ್ಕಂಥ ಹಕ್ಕಾಬುಕ್ಕರು ಆ ಚಿನ್ನದ ಅಂಬಾರಿನ ಹುತ್ತದಲ್ಲಿ ಹೂತಾಕಿರ್ತಾರೆ, ಅಂದ್ರೆ ಔಚಿಟ್ಟಿರ್ತಾರೆ. ಮತ್ತೆ ಇವರು ವಿಜಯನಗರ ಸಾಮ್ರಾಜ್ಯ ಆದ್ಮೇಲೆ ಅದನ್ನ ಹೊರಗಡೆಗೆ ಎತ್ತಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಮೊದಲ ಬಾರಿಗೆ ನಮಗೆ ಸಿಗೋದು 1420 ಮತ್ತು 21ನೇ ಇಸ್ವಿನ ಒಂದು ನಿಕೋಲಾಸ್ ಅಂತ ಒಬ್ಬ ಬರ್ತಾನೆ, ಅಥವಾ ಪೋರ್ಚುಗೀಸ್ ವಿಸಿಟರು. ಅದಾದ್ಮೇಲೆ ಅಬ್ದುಲ್ ರಜಾಕ್ ಅಂತ ಅರೇಬಿಕ್ ವಿಸಿಟರು. ಅವರಿಬ್ರು 1420ನೇ ಇಸ್ವಿ 21ನೇ ಇಸ್ವಿನಲ್ಲಿ ನವರಾತ್ರಿ ಹಬ್ಬದ ಬಗ್ಗೆ ಪ್ರಸ್ತಾಪ ಮಾಡಿದ. ವಿಜಯನಗರ ಸಾಮ್ರಾಜ್ಯದಲ್ಲಿ ನವರಾತ್ರಿ ಹಬ್ಬ 9 ದಿವಸಗಳ ಕಾಲ ನಡೀತಾ ಇತ್ತು, ಮಾರ್ನವಮಿ ಅಂತ ಬರ್ದಿದ್ದರು. ಬಹಳ ವಿಜೃಂಭಣೆಯಿಂದ ನಡೀತಿತ್ತು. ಅಷ್ಟು ಆಡು ಕುರಿಗಳನ್ನೆಲ್ಲ ಇದು ಮಾಡ್ತಿದ್ರು, ಡ್ಯಾನ್ಸ್ ಮಾಡ್ತಿದ್ರು, ಪಾಳೆಗಾರ ಬರೋರು ಇತ್ಯಾದಿ ಇತ್ತು. ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಯಾತಕ್ಕೆ ಅವರು ಅದನ್ನ ಸಾರ್ವಜನಿಕ ಹಬ್ಬ ಮಾಡೋದು? ಬಾಲಗಂಗಾಧರ ತಿಲಕ್ ಅವರು ಯಾತಕ್ಕೆ ಗಣೇಶೋತ್ಸವನ ಸಮಾಜಕ ಗಣೇಶೋತ್ಸವ ಮಾಡೋದು? ಇಡೀ ಸಮಸ್ತ ಹಿಂದೂ ಇವರನ್ನ ಒಂದು ಮಾಡ್ಲಿಕ್ಕೆ, ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಜನರನ್ನ ಒಂದು ಮಾಡ್ಲಿಕ್ಕೆ, ಸಾಮಾಜಿಕವಾಗಿ ಮೆಸೇಜ್ ಕೊಡೋಕ್ಕೋಸ್ಕರ ಗಣೇಶೋತ್ಸವನ ಗರ್ಭಗುಡಿಯಲ್ಲಿದ್ದ ಗಣೇಶನ್ನ ಸಾರ್ವಜನಿಕ ಮಾಡಿದ್ರು. ಹಾಗೇನೆ ಆ ಸಮಯದಲ್ಲಿ ಇರ್ತಕ್ಕಂಥ ಏನು ಚಿನ್ನದ ಅಂಬಾರಿ ದೌಲತಾಬಾದ್ನಿಂದ ತಪ್ಪಿಸ್ಕೊಂಡು ಬಳ್ಳಾರಿ ಕಮಟದುರ್ಗಕ್ಕೆ ಬಂತು, ಕಮಟದುರ್ಗದಿಂದ ತಪ್ಪಿಸ್ಕೊಂಡು ಹಂಪೆಗೆ ಬಂತು, ಅಲ್ಲೂ ದಾಳಿ ಆಗುತ್ತೆ. ಆವಾಗ ಆ ಸಮಯದಲ್ಲಿ ನನಗನ್ಸೋದು, ವಿಜಯನಗರ ಸಾಮ್ರಾಜ್ಯರು ಇದನ್ನ ಕೇವಲ ಈ ನವರಾತ್ರಿ ಅಂತಕ್ಕಂಥ ಒಂದು ಹಬ್ಬನ ಒಳಗಡೆ ಅಂದ್ರೆ ದೇವ್ರ ಮನೆಯಲ್ಲೇ ಪೂಜೆ ಮಾಡೋ ಹಬ್ಬ ಅಲ್ಲ, ಸಾರ್ವಜನಿಕವಾಗಿ ಎಲ್ಲರನ್ನು ಜಾಗೃತಗೊಳಿಸಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಅಂದೇ ನಡೀತಕ್ಕಂಥ ಒಂದು ಇಸ್ಲಾಮಿಕ್ ಇನ್ವೇಷನ್ ಅನ್ನ ಎದುರಿಸ್ಲಿಕ್ಕೆ, ಸಾರ್ವಜನಿಕರನ್ನ ಜಾಗೃತಗೊಳಿಸ್ಲಿಕ್ಕೆ ಉಪಯೋಗಿಸಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅದಾದ್ಮೇಲೆ ಕೃಷ್ಣದೇವರಾಯ ಮಾರ್ನವಿ ಮಂಟಪ ಕಟ್ತಾನೆ, ದೊಡ್ಡದ ಮಟ್ಟಿಗೆ ನಡೆಯುತ್ತೆ, ಅದೆಲ್ಲ ನಡ್ಕೊಂಡು ಹೋಗುತ್ತೆ. ಹಂಪೆ ಸಾಮ್ರಾಜ್ಯ ಕೊಲಾಪ್ಸ್, ವಿಜಯನಗರ ಸಾಮ್ರಾಜ್ಯ ಕೊಲಾಪ್ಸ್ ಆದ್ಮೇಲೆ ಅದು ಮತ್ತೆ ಶ್ರೀರಂಗಪಟ್ಟಣಕ್ಕೆ ಬರುತ್ತೆ, ಮೈಸೂರು ಸಾಮ್ರಾಜ್ಯದಲ್ಲಿ ಮುಂದುವರ್ಕೊಂಡು ಹೋಗುತ್ತೆ. ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡ್ಬೋದು. ಆದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರ ಡೀಪ್ ಆಗಿ ಸ್ಟಡಿ ಮಾಡಿರ್ತಕ್ಕಂಥ
ಹಿಸ್ಟಾರಿಯನ್ಸ್ ಇದ್ರೆ ಏನಾದ್ರು ತಿಳಿಸ್ಬೋದು. ಬಟ್ ಇನ್ನೊಂದು ಪಾಯಿಂಟ್ ಟು ಬಿ ನೋಟೆಡ್, ಬಾಲ್ ಗಂಗಾಧರ್ ತಿಲಕರು ಹೇಗೆ ಗಣೇಶೋತ್ಸವನ ಸಾರ್ವಜನಿಕ ಗಣೇಶೋತ್ಸವ ಮಾಡಿ ಅಂದಿನ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಎತ್ಕಟ್ಟಿದ್ರು ಜನರನ್ನ, ಅದೇ ರೀತಿ ದಸರಾ ಸಾಮಾಜಿಕ ಉತ್ಸವ ಏನಕ್ಕಾಯ್ತು? ಆಗಿದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ಇದ್ದಿದ್ದ ಶತ್ರುಗಳು ಅಂದ್ರೆ ಅವ್ರಿಗೆ ಇದ್ದಿದ್ದು ಅಂದ್ರೆ ಬಹುಮನಿ ಸುಲ್ತಾನರು, ಅವ್ರ ಮೇಲೆ ಯುದ್ಧ ಆಗ್ತಾ ಇದ್ದಿದ್ದು. ಅವರು ಡೆಲ್ಲಿ ಸುಲ್ತಾನರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆ ಒಂದು ಜನರನ್ನ ಒಂದು ಉತ್ತೇಜನಗೊಳಿಸಲಿಕ್ಕೆ ಮಾಡಿದ್ರು ಅಂತ ನನಗೆ ಅನ್ಸುತ್ತೆ. ನೋಡೋಣ, ಅದು ಲಕ್ಷ್ಮಣ್ ಅವ್ರಿಗೆ ಮತ್ತೆ ಹಿರಿಯರ ಗಮನಕ್ಕೆ ಈ ವಿಚಾರ ತರ್ಲಿಕ್ಕೆ ಇಷ್ಟಪಡ್ತೀನಿ. ರಮೇಶ್ ಜಿ, ಹಾ ಹೊಯ್ಸಳ ಸಾಮ್ರಾಜ್ಯ ಆದ್ಮೇಲೆ ಹಾ ವಿಜಯನಗರ ಸಾಮ್ರಾಜ್ಯ ಏನ್ ಬಂತು, ಹಾ ಇದ್ರ ಮಧ್ಯದ ಅದ್ ಹೇಗ್ ಬಂತು ಅನ್ನೋದು ಒಂದು 10 ನಿಮಿಷ ಮಾತಾಡಿ. ಯಾವ್ದು ವಿಜಯನಗರ ಸಾಮ್ರಾಜ್ಯನ? ಹೌದು. ದಯವಿಟ್ಟು ಮನ್ಸೆ, ನಾನು ಇನ್ನೊಂದು ಮೀಟಿಂಗ್ ಇದೆ, ಹೋಗ್ತೀನಿ. ಸರಿ, ಮತ್ತೆ ಸಿಗೋಣ. ನಮಸ್ಕಾರ. ಆಯ್ತು ಅಶೋಕ್. ಹಾ ಆಯ್ತು. ಸರ್, ವಿಜಯನಗರ ಸಾಮ್ರಾಜ್ಯದ ಆರಂಭದ ಬಗ್ಗೆ ಸಾಕಷ್ಟು ಸ್ಟಡಿ ಆಗಿದೆ. ತುಂಬಾ ಅಂದ್ರೆ ತುಂಬಾ ಸ್ಟಡಿ ಆಗಿದೆ. ಹಾಗೆ ನಮ್ಮ ಲೆಫ್ಟಿಸ್ಟ್ಗಳು ಅಂತ ಏನ್ ಹೇಳ್ತಿರೋ, ಎಡಚರರು ಅಂತ ನಾವು ಬುದ್ಧಿಜೀವಿಗಳು ಅಂತ ಹೇಳ್ತೀವೋ, ಸಾಕಷ್ಟು ಗೊಂದಲ ಕೂಡ ಹುಟ್ಟಾಕಿದ್ದಾರೆ. ಇದನ್ನೆಲ್ಲ ಎದುರಿಸಿ ಕಾಮನ್ ಆಗಿ ನ್ಯೂಟ್ರಲ್ ಆಗಿ ಅನಲೈಸ್ ಮಾಡಬೇಕು ಅಂತಂದ್ರೆ, ಆರಂಭದ ಡೇಟು 1336ನೇ ಇಸ್ವಿ ಏಪ್ರಿಲ್ 18, ಅದು ಶಾಸನ ಆರಂಭದ ಡೇಟು. ಅದು ಆರಂಭ ಆಗಿದ್ದೆ, ಅದಕ್ಕೆ ಮುಖ್ಯ ಪ್ರೇರಣೆ ಅಂತಂದ್ರೆ ಕಮಟ ಅಂತ, ನಾವೇನು ಕುಮಾರರಾಮನ ಒಂದು ಸಾಮ್ರಾಜ್ಯ ಇತ್ತಲ್ಲ, ಕಮಟ ದುರ್ಗಾ ಅದು ಅಲ್ಲಿ ಕರೀತಾರೆ, ಇದ್ರ ಪಕ್ಕ ಬರುತ್ತದೆ. ಅಲ್ಲಿ ಅಲ್ಲಿಗೆ ಹೋಗಿಲ್ಲ. ಅದು ಆ ಸಾಮ್ರಾಜ್ಯ ಹೋದ್ಮೇಲೆ ಕುಮಾರರಾಮನ ಭಾವನ ಮಕ್ಕಳು ಹಕ್ಕಬುಕ್ಕ ಸಂಗಮ ವಂಶ ಅಂತ ಕರೀತಾರಲ್ಲ, ಅವ್ರ ಮಕ್ಕಳು, ಅವರು 5 ಜನ ಮಕ್ಕಳು ಇರ್ತಾರೆ. ಹಕ್ಕರಾಯ, ಬುಕ್ಕರಾಯ, ಕೆಂಪಣ್ಣ, ಮಾದಪ್ಪ, ಮತ್ತೆ ಇನ್ನೊಂದು 5 ಜನ ಬ್ರದರ್ಸ್. 2 ತರ ಹೇಳ್ತಾರೆ ಇದನ್ನ. ಒಂದು, ಹಕ್ಕಬುಕ್ಕರು ಕಾಕತೀಯ ರಾಜ್ಯದಲ್ಲಿ ಟ್ರೆಜರಿ ಆಫೀಸರ್ಸ್ ಆಗಿದ್ರು. ಕಾಕತೀಯ ಸಾಮ್ರಾಜ್ಯದ ದೊರೆ ಪ್ರತಾಪರುದ್ರ ಅವನನ್ನ ಎಳ್ಕೊಂಡು ಹೋದಾಗ ಆತ ತಡ್ಕೊಳಕ್ಕಾಗ್ದಲೆ ತಾನೇ ಚೂರಿ ಹಾಕೊಂಡ್ಬಿಟ್ಟು ಸೂಸೈಡ್ ಮಾಡ್ಕೊಂತ. ಇಡೀ ಕಾಕತೀಯ ಸಾಮ್ರಾಜ್ಯ ಅಂದ್ರೆ ನಾವೇನು ಹೀಗೆ ಹೊಯ್ಸಳ, ಮೈಸೂರು ಅಂತ ಹಿಂಗೆ ಹೇಳ್ತೇವೆ, ಕರ್ನಾಟಕ ಅಂತೀವೋ, ಕಾಕತೀಯ ಅಂದ್ರೆ ಆಂಧ್ರ, ಇಂದಿನ ಆಂಧ್ರ. ಆ ಟ್ರೆಜರಿ ಆಫೀಸರ್ಸ್ನ ಅವರು ಡೆಲ್ಲಿಗೆ ತಗೊಂಡು ಹೋಗ್ತಾರೆ ಅಂತ ಒಂದು ಇದ್ರಲ್ಲೆಲ್ಲ ಬರ್ದಿದೆ, ಬುಕ್ ಎಲ್ಲ ರೆಫರೆನ್ಸಸ್ ಇದೆ. ಅಲ್ಲಿ ಆತ ಒಂದು ದೆಹಲಿ ಸುಲ್ತಾನ್ ಜೊತೆ 2 ವರ್ಷ ಇರ್ತಾರೆ. ಈ ಮಧ್ಯೆ ಆನೆಗೊಂದಿ ಇದೆಯಲ್ಲ, ಕಂಪನಿ ಅಂತ ನಾವೇನ್ ಹೇಳ್ತೀವೋ, ಅಲ್ಲಿ ಒಬ್ಬ ರೆಸಿಡೆಂಟ್ ಇರ್ತಾನೆ, ಮುಸ್ಲಿಂ ರೆಸಿಡೆಂಟ್. ಆತ ರಾಜ್ಯಭಾರ ಮಾಡ್ತಿರ್ಬೇಕಾದ್ರೆ ಲೋಕಲ್ ಹಿಂದೂಗಳು ಅವನ ಮೇಲೆ ರಿವೋಲ್ಟ್ ಆಗ್ತಾರೆ. ರಿವೋಲ್ಟ್ ಆದಾಗ ಆತನಿಗೆ ಸೈನ್ಯದ ಸಹಾಯ ಬೇಕಾಗುತ್ತೆ. ಅವ್ರೇನ್ ಹೇಳ್ತಾರೆ, ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ದೆಹಲಿ ಸುಲ್ತಾನ್ ನನಗೆ ಹೇಳ್ಕೊಳ್ಳೋದಾಗ, ಈ ಹಕ್ಕಬುಕ್ಕರು ನೀವು ನೋಡಪ್ಪ ಲೋಕಲೈಟ್ಸ್ ಇದೀರಿ, ನಿಮ್ಗೆ ಲೋಕಲ್ ಪಾಲಿಟಿಕ್ಸ್ ಎಲ್ಲ ಗೊತ್ತಿದೆ, ನೀವೇ ಹೋಗಿ ಅದನ್ನ ಅವ್ರನ್ನ ಸದೆ ಬಿಡಿರಿ, ಅಲ್ಲಿ ಯಾರು ಗಲಾಟೆ ಮಾಡ್ತಾ ಇದಾರೆ ಅವ್ರನ್ನ. ಅಲ್ಲಿ ಬರ್ಬೇಕಾದ್ರೆ ಇಲ್ಲಿ ಒಂದು ಸಣ್ಣ ಘಟನೆ ನಡೆಯುತ್ತೆ. ಶೃಂಗೇರಿಯ ಪೀಠಾಧಿಪತಿಗಳಾಗಿರ್ತಾರೆ 12ನೇ ಪೀಠ, ವಿದ್ಯಾರಣ್ಯ ಅಂತ. ಅದು ಒಂದು ದೊಡ್ಡ ಕತೆ. ಅವರಿಬ್ಬರು ಬ್ರದರ್ಸ್, ಭಾರತಿ ತೀರ್ಥ ಮತ್ತೆ ವಿದ್ಯಾರಣ್ಯ ಅಂತಕ್ಕಂಥ 2 ಬ್ರದರ್ಸು. ಅವ್ರಿಗೊಬ್ರು ಗುರು ಇರ್ತಾರೆ, ವಿದ್ಯಾಶಂಕರ ದೇವಾಲಯ ಅಂತ ನಾವೇನ್ ಹೇಳ್ತೀವೋ ಅಲ್ಲಿ ಅವರೇ ಗುರುಗಳು. ಅಲ್ಲಿ ಒಂದು ಸಮಸ್ಯೆ ನಡೆಯುತ್ತೆ. ಆ ವಿದ್ಯಾಶಂಕರ ವಿದ್ಯಾತೀರ್ಥ ಸ್ವಾಮಿಗಳು ಅಂತ ಯಾರು ಇರ್ತಾರೋ ಅವ್ರಿಗೆ ಒಂದು ವಿಚಾರ ಬರುತ್ತೆ, ಈ ನಮ್ಮ ದೇಶದ ಮೇಲೆ ಆಗ್ತಾ ಇರ್ತಕ್ಕಂಥ ದಾಳಿಗಳು ಕೇವಲ ನಗ ನಾಣ್ಯ ಹೆಣ್ಣು ಹೊನ್ನುಗಲ್ಲ, ಇಡೀ ಸಂಸ್ಕೃತಿ ಮೇಲೆ ದಾಳಿ ಆಗ್ತಾ ಇದೆ, ಇಡೀ ಸಂಸ್ಕೃತಿನೇ ನಾಶ ಆಗ್ತಾ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂದಾಗ, ನಾನು ವಿದ್ಯಾರಣ್ಯರು ಹೆಚ್ಚಿನ ಇದನ್ನ ಹೇಳಕ್ ಹೋಗಲ್ಲ, ಒಬ್ಬರನ್ನ ಕಳಿಸ್ತಾರೆ, ನೋಡ್ಕೊಂಬಂದು ನಂಗೆ ರಿಪೋರ್ಟ್ ಮಾಡಪ್ಪ ಅಂತ. ಅವರೇ ವಿದ್ಯಾರಣ್ಯ ಸ್ವಾಮಿಗಳು ಅಂತ. ಅವರೆಲ್ಲ ಮಾಡಿ ಒಪ್ಪಿಸಿದಾಗ ಏನಾರು ಮಾಡಿ ತಡಿಬೇಕು ಅಂತ ಯೋಚನೆ ಮಾಡುವಾಗ ಹಕ್ಕಬುಕ್ಕರ ಭೇಟಿ ಆ ಸಮಯದಲ್ಲಿ ಆಗುತ್ತೆ ಅಂತ. ಯಾರಿಗೆ? ವಿದ್ಯಾರಣ್ಯರಿಗೆ. ಅಲ್ಲೂ ಸಾಕಷ್ಟು ಗೊಂದಲಗಳಿದೆ, ತುಂಬಾ ಇದೆ. ಕಾಳಹಸ್ತಿ ಸ್ವಾಮೀಜಿಗಳು ಅಂತ ತುಂಬಾ ಇದೆ. ಅದ್ರ ಬಗ್ಗೆ ಅದು ದೊಡ್ಡ ಇಶ್ಯೂನೇ ಅದು. ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಕ್ ಹೋಗಲ್ಲ. ಆವಾಗ ಒಂದು ಸಾಮ್ರಾಜ್ಯ ಕಟ್ಟಬೇಕು, ಸಮಸ್ತ ದಕ್ಷಿಣ ಭಾರತನ ಉತ್ತರ ಭಾರತ ಸುಲ್ತಾನರಿಂದ ತಡಿಲೇಬೇಕು ಅಂತಕ್ಕಂಥ ದೊಡ್ಡ ಸಾಮ್ರಾಜ್ಯ ಕಟ್ಟಬೇಕು ಅಂತ. ಅಷ್ಟೊತ್ತಿಗಾಗಲೇ ಇಲ್ಲೆಲ್ಲ ಏಟು ತಿಂದಿರ್ತಾರಲ್ಲ, ದಕ್ಷಿಣ ಭಾರತದ ಪಾಳೆಗಾರರು ರಾಜರೆಲ್ಲ ಏಟು ತಿಂದಿರ್ತಾರಲ್ಲ, ಅವರೆಲ್ಲ ಒಪ್ಕೊಂತಾರೆ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯ ಮೊದಲ ಆಕ್ಚುಲಿ ಆಗೋದು ಆನೆಗೊಂದಿನಲ್ಲಿ. ಅದಾದ್ಮೇಲೆ ಅದನ್ನ ದಕ್ಷಿಣಕ್ಕೆ ಶಿಫ್ಟ್ ಮಾಡ್ತಾರೆ. ಇಲ್ಲಿ ಹಂಪೆನಲ್ಲಿ ರಾಜ್ಯ ಆರಂಭ ಆಗುತ್ತೆ. ಬಹಳ ಸಂಕ್ಷಿಪ್ತವಾಗಿ ಹೇಳಿದೆ ನಾನು, ಯಾಕೆಂದ್ರೆ ಇಲ್ಲಿ ತುಂಬಾ ದೊಡ್ಡ ವಿಚಾರ ಇದು.
ಯಾಕೆ ಯಾವ ಮಟ್ಟಕ್ಕೆ ಅಂದ್ರೆ ವಿದ್ಯಾರಣ್ಯ ಸ್ವಾಮೀಜಿಗಳಿಗೆ ಒಂದು ಹೇಳ್ತಾರೆ ಏನು, ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಅಂತ ಒಂದು ಬಿರುದು ಕೊಟ್ಟಿದ್ದು ವಿಜಯನಗರದ ಅರಸರು. ಇದು ಹಿಸ್ಟ್ರಿ ತುಂಬಾ ಇದೆ ಈ ವಿಚಾರದಲ್ಲಿ. ಅವ್ರು ಅಲ್ಲಿ ಇರ್ತಾರೆ, ಆಮೇಲೆ ವಾಪಸ್ ಮತ್ತೆ ಶೃಂಗೇರಿಯಲ್ಲಿ 8 ವರ್ಷ ಬರ್ತಾರೆ, ಮತ್ತೆ ವಾಪಸ್ ಹಂಪಿಗೆ ಹೋಗ್ತಾರೆ. ಅವರ ಸಮಾಧಿನ ನಾವು ನೋಡ್ಬೋದು, ವಿರೂಪಾಕ್ಷೇಶ್ವರ ದೇವಸ್ಥಾನದ ಹಿಂದ್ಗಡೆನೇ ಇದೆ. ಯಾರು ವಿದ್ಯಾರಣ್ಯರ ಒಂದು ದೇವಾಲಯ ಇದೆ ಅಲ್ಲಿ. ಹೌದು, ದೇವಸ್ಥಾನ ಕೊಂದ್ಕೊಂಡಂಗೇನೆ ಇದೆ. ಹಕ್ಕ ಬುಕ್ರು ನಲ್ಲಿ ಹಕ್ಕ ಅಡ್ಮಿನ್ ಬುಕ್ಕ ಒಬ್ಬ ವಾರಿಯರ್, ಈಸ್ ಎ ಗ್ರೇಟ್ ವಾರಿಯರ್. ಹಾಗೆ ನಡ್ಕೊಂಡು ಹೋಗುತ್ತೆ. ಆಮೇಲೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹಕ್ಕ ಬುಕ್ರು ಕನ್ಸಾಲಿಡೇಟ್ ಮಾಡ್ಕೊಳ್ಳೋಕೆ ಒಂದು 30-40 ವರ್ಷ ಹಿಡಿಯುತ್ತೆ ಆ ರಾಜ್ಯನ. 2ನೇ ಹರಿಹರನ ಕಾಲದಲ್ಲಿ ಎಲ್ಲ ದೇವಾಲಯಗಳ ಜೀರ್ಣೋದ್ಧಾರ ಆಗುತ್ತೆ. ಅದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಹಾಸನ ಜಿಲ್ಲೆ ಬೇಲೂರು ದೇವಾಲಯ. ಬೇಲೂರು ದೇವಾಲಯನ ಜೀರ್ಣೋದ್ಧಾರ ಮಾಡಿದ್ದು 2ನೇ ಹರಿಹರನ ಕಾಲದಲ್ಲಿ. ಅದೇ ಸಮಯದಲ್ಲಿ ನಮ್ಮೂರನ್ನ ದಾನ ಕೊಟ್ಟಿದ್ದಾರೆ. ಹೌದು ಹೌದು ಹೌದು, ಹರಿಹರಪುರ ಅಂತ, ಕರೆಕ್ಟ್. ಹೌದು. ಆದ್ರೆ ನಿಮ್ಮೂರು ದಾನ ಕೊಡೋ ಅಷ್ಟೊತ್ತಿಗೆಲ್ಲ ಎಲ್ಲ ಸ್ಟೆಬಿಲೈಸ್ ಆಗ್ಬಿಟ್ಟಿರುತ್ತೆ. ಅದು ಇನ್ನು 100 years ಲೇಟರ್. ಆದ್ರೆ ಅಷ್ಟೊತ್ತಿಗೆ ಸ್ಟೆಬಿಲೈಸ್ ಆಗ್ಬಿಟ್ಟಿರುತ್ತೆ. ನಾನು ಹೇಳ್ತಿರೋದು ಅರ್ಲಿ ವಿಜಯನಗರಂ ಪೀರಿಯಡ್, 1390 ಇಸ್ವಿ ಇಂದ 1402 ಇಸ್ವಿ ಮಧ್ಯ. ಅದು ಆರಂಭ ಆಗಿ 60-70 ವರ್ಷದಲ್ಲಿ ನಾನು ಹೇಳ್ತಾ ಇರೋದು. ಹೌದು. ಅವಾಗ ನೋಡಿ, ಗುಂಡದಂಡನಾಥ ಅಂತ, ಗುಂಡದಂಡಾಧಿಪ, ಗುಂಡದಂಡನಾಥ, ವೀರಗುಂಡನಾಥ ಅಂತೆಲ್ಲ ಹೇಳ್ತಾರೆ. ಆ ಒಂದು ಇದರಲ್ಲಿ ಬರ್ದಿದ್ದೆ ನಾನು, ಕಲಬುರಗಿಯ ತುರುಕ ಗಂಗಾ ಶಲಾರನ್ನು ಬಂದು ಮುರಿದು ಸುಡಿಸಿದಂತ ಬಾಗಿಲುವಾಡದ ಗೋಪುರವನ್ನು 7 ನೆಲೆಯಾಗಿ ಮಾಡಿಸಿ ಅಂತ. ನೀವೆಲ್ಲ ಬೇಲೂರು ನೋಡಿದ್ರೆ, ಬೇಲೂರು ನೋಡ್ತಾ ಇದ್ರೆ ಅಲ್ಲಿ ಫಸ್ಟ್ಗೆ ನಿಮಗೆ ಕಾಣ್ಬರೋದು ಒಂದು ರಾಜಗೋಪುರ. ಅದು ಮುಂಚೆ ಇದ್ದಿದ್ದು ಮರದ ಗೋಪುರ ಇತ್ತು ಅನ್ಸುತ್ತೆ ಬಹುಶಃ. ಶಾಸನದಲ್ಲಿ ಬರ್ದಿದೆ, ಬೇಲೂರಿನ ಶಾಸನ ಸಂಖ್ಯೆ 144. ಬೇಲೂರು ಶ್ರೀ ಚೆನ್ನಕೇಶ್ವರ ದೇವಾಲಯದ ಕೈಸಾಲಿನಲ್ಲಿ ಆ ಶಾಸನ ಇವತ್ತಿಗೂ ಇದೆ. ಅದರಲ್ಲಿ ಬರೀತಾನೆ, ಕಲಬುರಗಿಯ ತುರುಕ ಗಂಗಾಶಲಾರ ಅಂತ ಅಂದ್ರೆ ಬಹುಶಃ ಬಹುಮನಿ ಸೈನ್ಯದ ಒಬ್ಬ ಕಮಾಂಡ್ರು. ಆತ ಬಂದು ಬೇಲೂರು ದೇವಾಲಯದ ಮೇಲೆ ದಾಳಿ ಮಾಡಿ ಆ ಗೋಪುರನ ಸುಟ್ಟಕ್ ಹೋಗಿರ್ತಾನೆ ಅಂತ. ಅದನ್ನ ಈ ಗುಂಡದಂಡನಾಥ ಮತ್ತೆ ಕಟ್ಟಿಸ್ತಾನೆ ಗೋಪುರ. ಅದನ್ನ ರಾಜಗೋಪುರ ಅಂತ ಕರೀತಾರೆ. ಆಕ್ಚುಲಿ ರಾಜ ಅಂದ್ರೆ ಯಾರಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ರಾಜರು. ಹಲೋ, ಕೇಳಿಸ್ತಿದ್ಯಾ? ಹೇಳಿ, ಕೇಳುತ್ತೆ ಹೇಳಿ. ವಿಜಯನಗರ ಸಾಮ್ರಾಜ್ಯದ ರಾಜರು ಅವರು ಒಂದು ತೀರ್ಮಾನ ಮಾಡ್ತಾರೆ ಆ ಟೈಮಲ್ಲಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಹೊಸ ದೇವಾಲಯಗಳನ್ನ ಕಟ್ಟೋದಕ್ಕಿನ್ನ, ಏನೋ ಮಾತಾಡ್ತಿದ್ದಾರೆ ಯಾರೋ ಮಾತಾಡ್ತಾ ಇದ್ದಾರೆ. ಓಕೆ, ಸರಿ. ಓ ಲಕ್ಷ್ಮಣ್ ಜಿ ಮಾತಾಡಿ. ಹೊಸ ದೇವಾಲಯಗಳು ಕಟ್ಟೋದಕ್ಕಿಂತ ಹಳೆ ದೇವಾಲಯಗಳನ್ನ ಜೀರ್ಣೋದ್ಧಾರ ಮಾಡ್ಬೋದು ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ವಿಜಯನಗರದ ಅರಸರು. ಆ ಸಮಯದಲ್ಲಿ ಒಂದು ತೀರ್ಮಾನ ಮಾಡ್ತಾರೆ, ಗೋಪುರಗಳನ್ನ ಬಹಳ ದೊಡ್ಡದಾಗಿ ಎತ್ತರವಾಗಿ ನಮ್ಮ ಒಂದು ನೈತಿಕ ಒಂದು ಸಾಮರ್ಥ್ಯನ ಪ್ರದರ್ಶನೆ ಮಾಡೋಂಗಿರ್ಲಿ ಹಿಂದೂಗಳಿಗೆ ಅಂದ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಗೋಪುರ ಕಟ್ತಾರೆ. ಅಲ್ಲಿ ತನಕ ದೊಡ್ಡ ಗೋಪುರಗಳು ಎಷ್ಟು ಇರಲಿಲ್ಲ. ಇವನು ಹೊಯ್ಸಳ ಕಾಲದ ಹಳೆ ದೇವಾಲಯಗಳು ದೊಡ್ಡ ಗೋಪುರ ಇಲ್ಲ ಅಲ್ಲೆಲ್ಲೂ. ಅದಕ್ಕೆ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತಾ ಇರುತ್ತೆ. ಅದಕ್ಕೆ ಅದನ್ನ ರಾಯಗೋಪುರ ಅಂತ ಕರೀತಾ ಇರುತ್ತೆ, ರಾಜಗೋಪುರ ಅಂತ. ರಾಯ ಅಂತಂದ್ರೆ ಯಾರಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ರಾಯ ಅಂತ ಕರೀತಾರೆ. ಕೃಷ್ಣದೇವರಾಯ, ಹರಿಹರ ರಾಯ, ಬುಕ್ಕರಾಯ ಅಂತ. ರಾಯ ಅಂದ್ರೆ ಅದು ಟೈಟ್ಲ್ ಅವ್ರಿಗಿದ್ದು. ಸೊ ರಾಯಗೋಪುರ ಅಥವಾ ರಾಜಗೋಪುರ ಅಂತ. ಅದೇ ಫಿಲಾಸಫಿನ 1397ನೇ ಇಸ್ವಿಯಲ್ಲಿ ಗುಂಡದಂಡಾಧಿಪ ಅಂತ ಯಾರಪ್ಪ ಅಂದ್ರೆ 2ನೇ ಹರಿಹರನ ದಂಡನಾಯಕ ಬೇಲೂರಿನ ರಾಜಗೋಪುರ ಕಟ್ಟಿಸ್ತಾರೆ. ಅವಾಗ ಏನಾಗುತ್ತೆ, ಕುಸಿದು ಹೋಗಿರ್ತಕ್ಕಂಥ ಹಿಂದೂಗಳ ನೈತಿಕ ಸ್ಥೈರ್ಯನ ತೋರಿಸ್ಲಿಕ್ಕೆ ಈ ರೀತಿ ಗೋಪುರಗಳನ್ನ ಕಟ್ಟಿದ್ರು ಅಂತ ಕೆಲವರು ವಿಶ್ಲೇಷಣೆ ಮಾಡಿದ್ದಾರೆ ಅದನ್ನ. ಅದೇ ರಾಯಗೋಪುರ ನೋಡಿ. ಅದನ್ನ ಇನ್ನೂ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ತಮಿಳುನಾಡಲ್ಲಿ ನೋಡಿ. ತಮಿಳುನಾಡಲ್ಲಿ ಮದುರೈ ಇರ್ಬೋದು, ರಾಮೇಶ್ವರಂ ಇರ್ಬೋದು, ಚಿದಂಬರಂ ಇರ್ಬೋದು, ಎಲ್ಲಿ ನೋಡಿ ಎಲ್ಲ ದೇವಾಲಯಗಳಿಗೂ ಇವತ್ತು ಎದ್ದು ಕಾಣಿಸ್ತಾ ಇರೋದು ತಿರುವಣ್ಣಾಮಲೈನಲ್ಲಿ ವಲ್ಲಾಳ ಗೋಪುರ ಅಂತಲೇ ಇದೆ. ವಲ್ಲಾಳ ಗೋಪುರ, ಅವರು ತಮಿಳವರು ವಲ್ಲಾಳ ಅಂತಾರ, ವಲ್ಲಾಳ ಗೋಪುರ ಅಂತಲೇ ಇದೆ. ಅವು ಏನಪ್ಪಾ ಅಂತಂದ್ರೆ ದೊಡ್ಡ ದೊಡ್ಡ ಗೋಪುರಗಳನ್ನ ಕಟ್ತಾ ಇದ್ದಿದ್ದು ನಿಮ್ಮ ಸ್ಥೈರ್ಯ ಹೆಚ್ಚಾಗ್ಲಿ, ಕದ್ದು ಮುಚ್ಚಿ ಇರೋದು ಬೇಕಾಗಿಲ್ಲ, ಹಿಂದೂಗಳು ಜೋರಾಗಿರ್ಲಿ ಅಂತ. ಆ ಗೋಪುರಗಳನ್ನ, ಹೆಚ್ಚಿನ ಗೋಪುರಗಳನ್ನ ಕಟ್ಟಿಸಿದ್ದು ವಿಜಯನಗರದ ನಾಯಕರುಗಳು. ಆ ಸಮಯದಲ್ಲೇ ಅದನ್ನೆಲ್ಲ ಮದುರೆ ಟೆಂಪಲ್ ಫುಲ್ ಡೆಮಾಲಿಷ್ ಮಾಡ್ಬಿಟ್ಟಿರ್ತಾರೆ ಹೆಚ್ಚು ಕಮ್ಮಿ. ಅವರು ಮದುರೆ ಸುಲ್ತಾನೇಟ್ ಇದ್ದಾಗ ಅದನ್ನ ರೀಬಿಲ್ಡ್ ಮಾಡ್ತಾನೆ ಕುಮಾರ ಕಂಪಣ. ಆ ಒಂದು ಟೆಂಪಲ್ಲು, ಅಲ್ಲಿರ್ತಕ್ಕಂಥ ಗೋಪುರಗಳು, ಇನ್ಕ್ಲೂಡಿಂಗ್ ಅಪ್ ಟು ರಾಮೇಶ್ವರಂ. ಇದ್ರ ಟೈಮಲ್ಲಿ, ವಿಜಯನಗರ ಸಾಮ್ರಾಜ್ಯ ಟೈಮಲ್ಲಿ ಎಲ್ಲ ಗೋಪುರಗಳು ಮತ್ತೆ ಮೇಲಕ್ಕೆ ಬರುತ್ತೆ. ಅದು ಒಂದು ಏನು, ಈ ಫಿನಿಕ್ಸ್ ಹಕ್ಕಿ ತರ ಎದ್ದು ಬರ್ತೀವಿ ನಾವು ಅಂತ ಹೇಳಲಿಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಗೋಪುರ ರಾಜಗೋಪುರಗಳು.
ಧನ್ಯವಾದ ರಮೇಶ್ ಜಿ. ಯಾರಾದ್ರೂ ಏನಾದ್ರು ಕೇಳೋದು ರಮೇಶ್ ಅವ್ರನ್ನ? ಇತಿಹಾಸದ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅವ್ರ ಹತ್ರ ಇದೆ. ಸಚಿನ್ ಏನಾದ್ರು ಬೇಕಾ ವಿಚಾರ? ಒಂದು 4-5 ನಿಮಿಷ ಯಾರಾದ್ರೂ ಕೇಳೋದಾದ್ರೆ ಕೇಳ್ಬೋದು. ರಾಮರಾಯ್ರೆ, ಏನಾದ್ರೂ ಡೌಟ್ ನಿಮ್ಗೆ? ಬಹಳ ಒಳ್ಳೆಯ ವಿಷಯ ತಿಳ್ಕೊಂಡಿದ್ದೀವಿ, ಧನ್ಯವಾದಗಳು. ಹಾಗಾದ್ರೆ ನಾವು ಈ ತರ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆ ರಮೇಶ್ ಅವ್ರಿಗೆ ನಾ ಮಾತಾಡಿಸಿದೆ. ಅವ್ರದ್ದು ಆರ್ಟಿಕಲ್ ನೋಡಿ ಇವತ್ತು ನನ್ಗ ಅವರ ಆರ್ಟಿಕಲ್ ಇಂದಲೇ ನೆನಪಾಗಿದ್ದು ನನಗೆ ಇವತ್ತು ವೀರಬಲ್ಲಾಳನ ನೆನಪಿನ ದಿವಸ ಅಂತ ಹೇಳಿ. ಡಾಕ್ಟರ್ ಬಂದು ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆಗಾಗ ಡಾಕ್ಟ್ರೆ ಬರ್ತಾ ಇರಿ, ಒಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ಳಿ. ಜನ ಎಷ್ಟು ಬರ್ತಾರೆ ಹೋಗ್ತಾರೆ ಇಂಪಾರ್ಟೆಂಟ್ ಅಲ್ಲ. ನಾವು ಸಾಕಷ್ಟು ಇವತ್ತು ಎಲ್ಲಾ ಗ್ರೂಪ್ಗಳಲ್ಲಿ ಸರ್ಕ್ಯುಲೇಟ್ ಮಾಡಿದ್ದೀನಿ. ಆದರೂ ನಮ್ಮ ಅಶೋಕ್ ಅವ್ರು ಹೇಳಿದ ಹಾಗೆ ಜನರ ಸಂಘಟನೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ನೀವು ರಮೇಶ್ ಅವರ ಒಂದು ಉತ್ಸಾಹ, ಅದರಿಂದ ಕೆಚ್ಚಿದೆ ಅವ್ರ ಹೋರಾಟ ಪ್ರವೃತ್ತಿ, ಇದಕ್ಕೆ ಎಲ್ಲರ ಕಡೆಯಿಂದ ಅವ್ರಿಗೊಂದು ನಮಸ್ಕಾರವನ್ನು ಹೇಳ್ತೀನಿ. ಒಳ್ಳೇದಾಗ್ಲಿ. ಮತ್ತೆ ಯಾವ ಸಂದರ್ಭಗಳು ಸೇರೋಣ. ನಮಸ್ಕಾರ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ಇರ್ಲಿ, ಇಷ್ಟೇ ನಾನು ಕೇಳ್ಕೊಳೋದು. ಆಯ್ತು, ಒಳ್ಳೇದು. ಗುರುಗಳೇ ಹೇಳಿ ಹೇಳಿ ಗುರುಗಳೇ ಹೇಳಿ ಹೇಳಿ ಸಚಿನ್ ಹೇಳಿ. ಹಾಗೆ ನೆಕ್ಸ್ಟ್ ಟಾಪಿಕ್ ಟಿಪ್ಪು ಸುಲ್ತಾನ್ ಬಗ್ಗೆ ಇಟ್ಕೊಳ್ಳಿ ಒಂಚೂರು. ಟಿಪ್ಪು ಸುಲ್ತಾನ್ ಬಗ್ಗೆ ಏನ್ ಹೇಳ್ಬೇಕು? ಚೂರು ಏನೇನೋ ಹೇಳ್ತಾರಲ್ಲ, ಇನ್ ಡೀಟೇಲ್ ಆಗಿ ಏನ್ ಆಗಿದೆ ಅನ್ನೋದು ಬೇಕು. ಏನಂತೀರಿ ರಮೇಶ್? ಯಾವ್ದೋ ಟಾಪಿಕ್? ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳಿ ಅಂತ. ಟಿಪ್ಪು ಸುಲ್ತಾನ್ ಬಗ್ಗೆ ನಾನು ಹೆಚ್ಚು ಸ್ಟಡಿ ಮಾಡಿಲ್ಲ ಸರ್. ನಾನು ಹೆಚ್ಚು ಸ್ಟಡಿ ಮಾಡಿಲ್ಲ. ಒಂದು ಸಲ ಇಲ್ಲಿ ಅಶ್ವತ್ಥನಾರಾಯಣ ಬಂದಾಗ ಒಂದು ಮಾತು ಹೇಳಿದೆ, ಮೈಸೂರಿನ ಹುಲಿ ಅಂತ ಹೇಳ್ತೀರಾ ಸರ್ ಹಾಸನದಲ್ಲಿ, ದಯವಿಟ್ಟು ಹಂಗೆ ಹೇಳ್ಬಿಡಿ, ನಮಗೆ ನೋವಾಗುತ್ತೆ. ನಿಜವಾಗ್ಲೂ ಹುಲಿನ ಒಬ್ಬ ರಾಜನ ಜೊತೆ ಸಮೀಕರಿಸಿರೋದು ಅಂದ್ರೆ ಅದು ಹೊಯ್ಸಳ ಅಂತ. ಅದು ಇತಿಹಾಸದಲ್ಲಿ ಶಾಸನಗಳಲ್ಲಿ ದಾಖಲಾಗಿದೆ. ಬರೀ ಕೈಯಲ್ಲಿ ಒಂದು ಕಡಗೋಲು, ಒಂದು ಕಮಂಡಲ ಇಟ್ಕೊಂಡು ಹುಲಿನ ಸಾಯಿಸಿರೋ ಒಂದು ಸಾಯಿಸ್ಬಿಟ್ಟು ಸಾಮ್ರಾಜ್ಯ ಉದಯಾಗಿದೆ ಅಂದ್ರೆ ಅದು ಹೊಯ್ಸಳ ಸಾಮ್ರಾಜ್ಯ ಅಷ್ಟೇ. ಟಿಪ್ಪು ಸುಲ್ತಾನ್ ಇಟ್ಕೊಂಡಿದ್ದು ಯಾವುದೋ ಒಂದು ಮರದ್ದು ಹುಲಿ. ದಯವಿಟ್ಟು ಇನ್ಮೇಲೆ ನಾವು ಹುಲಿ ಮೈಸೂರಿನ ಹುಲಿ ಅಂತ ಕರಿ. ಮೈಸೂರು ಅವತ್ತಿನ ಕಾಲದಲ್ಲಿ ತಲಕಾಡು ತನಕನೂ, ಅದರಿಂದ ತಮಿಳುನಾಡು ತನಕನೂ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಇದ್ದಿದ್ದಕ್ಕಂಥ ಒಂದು ಪಟ್ಟಣ ಅದು. ದಯವಿಟ್ಟು ಹುಲಿ ಅಂತ ಕರಿಬೇಡಿ, ನೀವು ಏನ್ ಬೇಕಾದ್ರೆ ಕರ್ಕೊಳ್ಳಿ. ಹುಲಿಗೆ ರಾಜನ ಇಕ್ವೇಟ್ ಮಾಡ್ತಾರೆ, ಅದು ಕೇವಲ ಹೊಯ್ಸಳರಿಗೆ ಮಾತ್ರ. ಯಾವ ಹೊಯ್ಸಳ ದೇವಾಲಯದ ಮೇಲೆ ಹೋದ್ರು ನೋಡಿ, ಅಲ್ಲಿ ಸ್ಥಳ ಹುಲಿನ ಸಾಯ್ತಿರೋ ಒಂದು ಚಿತ್ರಗಳನ್ನ ನಾವು ನೋಡ್ಬೋದು. ಆದ್ರೆ ಟಿಪ್ಪು ಸುಲ್ತಾನ್ ಬಗ್ಗೆ ಹೆಚ್ಚಿನ ಸ್ಟಡಿ ಮಾಡಿಲ್ಲ ಸರ್ ನಾನು. ನೋಡೋಣ ಮುಂದಿನ ವಿಷಯನ ಯಾವ್ದಾರು ರಮೇಶ್ ಅವ್ರ ಹತ್ರ ಇದೇ ತರ ಬೇರೆ ಇತಿಹಾಸ ಹತ್ರ ಮಾತಾಡ್ಸೋಣ. ಅದನ್ನ ಅನೌನ್ಸ್ ಮಾಡ್ತೀನಿ. ನಾವು ಹಿಂದೆ ಕೋವಿಡ್ ಸಂದರ್ಭದಲ್ಲಿ ನಾವೊಂದು ಪ್ರೇರಣಾ ಅಂತ ಒಂದು ವೇದಿಕೆ ಮಾಡಿ, ಆ ಪ್ರೇರಣಾ ವೇದಿಕೆನಲ್ಲಿ 100 ಉಪನ್ಯಾಸಗಳನ್ನ ಮಾಡಿಸಿದ್ವು. 1000 ಜನಕ್ಕೆ ಅದು ವಿಚಾರ ತಲುಪಿದ್ದು. ಹೀಗೆ ಮತ್ತೆ ಅದೇ ಪ್ರೇರಣವನ್ನ ಶುರು ಮಾಡೋಣ. ನೀವೆಲ್ಲರೂ ಕೂಡ ಅದರ ಆ ಪ್ರೇರಣಾ ಒಂದು ಗುಂಪು ಮಾಡ್ತೀನಿ, ಎಲ್ಲಾದ್ರೂ ಅದು ಜಾಯಿನ್ ಆಗಿ ಆಗಾಗ ನಾವು ಒಂದಷ್ಟು ಒಳ್ಳೆ ಸದ್ವಿಚಾರಗಳನ್ನ ಅದರಲ್ಲಿ ಹಂಚ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಸಮಾಜಕ್ಕೆ ಪ್ರೇರಣೆ ಸಿಗುವಂತ, ಮಲಗಿರುವಂತ ಸಮಾಜವನ್ನು ಎತ್ತುವಂತ ಕೆಲಸವನ್ನು ಕೂಡ ಒಂದಷ್ಟು ಸ್ಫೂರ್ತಿದಾಯಕ ವ್ಯಕ್ತಿಗಳಿಂದ ಕೇಳಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಒಂದು ಶಾಂತಿ ಮಂತ್ರ ಜೊತೆ ಇವತ್ತು ಮುಗಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.